20 ವರ್ಷದ ಮುಂಚೆ ನಾವು ಡಯಾಬಿಟಿಸ್ ಸ್ಕ್ರೀನಿಂಗ್ ಅಂತ ಮಾಡ್ತಾಯಿದ್ರೆ ಯಾರು 45 ಅಥವಾ 50 ವರ್ಷದ ಮೇಲೆ ಇರ್ತಾರೋ ಅವ್ರಿಗೆ ಮಾತ್ರ ಸ್ಕ್ರೀನಿಂಗ್ ಮಾಡ್ತಾರೆ. ಇವಾಗ ಹೇಗಾಗಿದೆ ಅಂದರೆ ನಾವು ಪೇರೆಂಟ್ಸು ಮತ್ತು ಕಿಡ್ಸು ಇಬ್ಬರು ಒಟ್ಟಿಗೆ ಬರ್ತಾ ಇದ್ದಾರೆ ಡಯಾಬಿಟೀಸ್ ಅಂತ. ನಾವು ತಿನ್ನೋ ಆಹಾರ ನೋಡೋಕ್ಕೆ ಸಾಮಾನ್ಯವಾಗಿ ನಾನು ಇಷ್ಟೇ ತಿಂತಾ ಇದೆ ಅಂತ ಅನ್ಸ್ಬೋದು. ಸೊ ಸ್ವೀಟ್ ತಿನ್ನೋರಿಗೆ ಮಾತ್ರ ಶುಗರ್ ಬರೋಂಗಿದ್ರೆ ಮೇ ಬಿ ಡಯಾಬಿಟೀಸ್ 1 ಅಥವಾ 2% ಇರಬೇಕಾಯ್ತು. ನಾವು ತಿನ್ನೋದನ್ನು ಕಂಪೇರ್ ಮಾಡಿದ್ರೆ ನಾವು ಮುಂಚೆ ಹೇಗೆ ತಿಂತಾ ಇದ್ವಿ ಅಷ್ಟೇ ತಿಂದರೂ ಕೂಡ ನಾವು ನಡವಳಿಕೆ ಏನಾಗಿದೆ ಅಂದರೆ ಸಾಮಾನ್ಯವಾಗಿ ನಾವು 50% ಕಮ್ಮಿ ಆಗಿದೆ. ನಮ್ಮ ತಾತ ನಡ್ಕೊಂಡು ಹೋಗ್ತಾಯಿದ್ರು, ನಮ್ಮ ತಂದೆ ಪ್ರಾಬಬ್ಲಿ ಸ್ವಲ್ಪ ಸೈಕಲ್ ಯೂಸ್ ಮಾಡಿದರು, ನಾನು ಸೈಕಲ್ ಯೂಸ್ ಮಾಡಿದ್ದೆ. ಬಟ್ ನಮ್ಮ ಮಕ್ಕಳು ಸೈಕಲ್ ನೋಡೂ ಇರೋದಿಲ್ಲ. ಶರೀರ ಇದು ಒಂದು ಸೇಮ್ ಒಂದು ಬಿಲ್ಡಿಂಗ್ ಇದ್ದಂಗೆ, ಅದಕ್ಕೆ ಬೇಕಾಗಿರೋ ಕಲ್ಲು ಇಟ್ಕೆ ಮರಳು ಅದೆಲ್ಲ ಕರೆಕ್ಟಾಗಿ ಪ್ರಪೋರ್ಷನಲ್ಲಿ ಕಟ್ಟಿದರೆ ಮಾತ್ರನೇ ಶರೀರ ಸ್ಟ್ರಾಂಗ್ ಆಗುತ್ತೆ. ಬಟ್ ಇವಾಗ ನಾವು 25 ವರ್ಷ ಇವನ್ ಟೀನೇಜರ್ಸ್ ಹೇಳ್ತೀವಲ್ಲ ಅವ್ರಿಗೂ ಡಯಾಬಿಟೀಸ್ ನೋಡ್ತಾ ಇದ್ವಿ, ಟೈಪ್ 2 ಡಯಾಬಿಟೀಸ್. ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಕ್ವಶನ್ ಕೇಳೋದೇನೆಂದರೆ, ಸರ್ ನಮ್ಮ ತಂದೆಗೆ 50-60 ವರ್ಷಕ್ಕೆ ಶುಗರ್ ಬಂತು, ನನಗೆ ಯಾಕೆ 30 ವರ್ಷಕ್ಕೆ ಬಂತು ಅಂತ. ಈ ಪ್ಯಾಕೆಟ್ ಆಹಾರ ಎಲ್ಲ ಕಡೆ ಸಿಗುತ್ತೆ. ನಾವು ಹಳ್ಳಿ ಅಲ್ಲ, ಪೇಟೆ ಅಲ್ಲ, ನೀವು ರೋಡಲ್ಲಿ ಹೋದ್ರೂ ಎಲ್ಲ ಕಡೆ ಸಿಗುತ್ತೆ. ಸಾಮಾನ್ಯವಾಗಿ ಯಾವುದು ಬೇಗ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತೋ ಅದು ಡೆಫಿನೆಟ್ಲಿ ನಮ್ಗೆ ಹಾನಿಕಾರಕ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾವು ತಿಂತಾ ಇರೋದು 50% ಹೆಚ್ಚಿಗೆ ಆಗೋಗಿದೆ. ನಾವು ಸಾಮಾನ್ಯವಾಗಿ ಎಷ್ಟು ಅವಶ್ಯಕತೆ ಇದೋ ಅದಕ್ಕಿಂತ ABC ಯಾರಿಗೆ ಜಾಸ್ತಿ ಇರುತ್ತೋ ಅವರಲ್ಲಿ ಯಾವ ಆರ್ಗನ್ನು ಬಿಡೋದಿಲ್ಲ. ಸೊ ಡಯಾಬಿಟೀಸು ಹೆಣ್ಮಕ್ಳಲ್ಲೂ ಜಾಸ್ತಿ ಆಗ್ತದೆ, ಗಂಡು ಮಕ್ಕಳಲ್ಲೂ ಜಾಸ್ತಿ ಆಗ್ತದೆ, ಮತ್ತು ಮಕ್ಕಳಲ್ಲೂ ಕೂಡ ಜಾಸ್ತಿ ಆಗ್ತದೆ. ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಒಂದು ಜ್ಯೂಸ್ ನಾವು ಕುಡಿದ್ರೆ ಅದರಲ್ಲಿ 6 ಹಣ್ಣಲ್ಲಿರೋ ಸಕ್ಕರೆ ಅಂಶ ಇರುತ್ತೆ. ಡಯಾಬಿಟೀಸು ಒಂಥರ ಟರ್ಮೈಟ್ ಇದ್ದಂಗೆ, ಈ ನಿಧಾನಕ್ಕೆ ಒಳಗಡೆಯಿಂದನೇ ಕೊರೆದು ಹೇಗೆ ನಾವು ವುಡ್ಡನ್ನ ತಿನ್ನುತ್ತೋ ಟರ್ಮೈಟ್ಸು, ಅದೇ ರೀತಿ ನಮ್ಮ ಶರೀರ ಒಳಗಡೆಯಿಂದ ತಿನ್ನುತ್ತೆ. HCl ಇದು ಇಸ್ ದ ಬೆಸ್ಟ್ ಡ್ರಗ್. ಇದು ನಿಮಗೆ ನಾಟ್ ಜಸ್ಟ್ ಡಯಾಬಿಟೀಸ್ ಒಂದೇ ಅಲ್ಲ, ಬೇರೆ ಪ್ರಾಬ್ಲಮ್ಸ್ ಕೂಡ ಕಮ್ಮಿ ಮಾಡಿ. ಸೊ ಹೇಳ್ಬೇಕು ಅಂದ್ರೆ ನಿಮ್ಮ ಟ್ಯಾಂಕು, ಮನೆ ಮೇಲಿರೋ ಟ್ಯಾಂಕು ಎಷ್ಟು ನೀರು ಚೆನ್ನಾಗಿರುತ್ತೋ ಅಷ್ಟು ಒಳ್ಳೆಯದು. ಅದೇ ರೀತಿ ನಿಮ್ಮ ಶುಗರ್, ನಮ್ಮ ಶರೀರದೊಳಗಡೆ ಇರೋ ರಕ್ತನಾಳಗಳು ಶುಗರ್ ಫ್ರೀ ಎಷ್ಟು ಕಮ್ಮಿ ಇದ್ದಷ್ಟು ಎಲ್ಲ ಆರ್ಗನ್ಸ್ನು ಪ್ರೊಟೆಕ್ಟ್ ಮಾಡ್ಬೋದು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಈಗಂತೂ ಡಯಾಬಿಟೀಸ್ ಅಥವಾ ನಾವು ಸಕ್ಕರೆ ಕಾಯಿಲೆ ಅಂತ ಏನು ಕರಿತೀವಿ ತುಂಬಾನೇ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಭಾರತ ದೇಶವನ್ನು ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕೂಡ ಕರಿತಾ ಇದ್ದಾರೆ. ಹಾಗಿದ್ರೆ ವಯಸ್ಸಲ್ಲದ ವಯಸ್ಸಲ್ಲಿ ಬರ್ತಾ ಇರುವಂತಹ ಈ ಒಂದು ಡಯಾಬಿಟೀಸ್, ಅದರಲ್ಲೂ ಕೂಡ ಟೈಪ್ 2 ಡಯಾಬಿಟೀಸ್ ಯಾವ ಕಾರಣಕ್ಕೋಸ್ಕರ ಬರ್ತಾ ಇದೆ, ಇದರ ಹಿಂದೆ ಇರುವಂತಹ ಕಾರಣ ಏನು, ಹಾಗೇನೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ತುಂಬಾ ಜನ ಡಯಾಬಿಟಿಕ್ ರಿವರ್ಸಲ್ ಅಂತ ಕೇಳಿರ್ತೀರಾ. ಇದು ನಿಜವಾಗಿಯೂ ಹೌದಾ ಅಥವಾ ಒಂದು ಮಾರ್ಕೆಟಿಂಗ್ ಗಿಮಿಕ್ ಅಂತ ಹೇಳ್ತಾರಾ? ಸೊ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಹೇಶ್ DM, ಸೀನಿಯರ್ ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿ, ಡಯಾಬಿಟಲಾಜಿಸ್ಟ್ ಅಂಡ್ ಥೈರಾಯ್ಡ್ ಡಿಸಾರ್ಡರ್ಸ್, ಆಸ್ಟರ್ಸ್ EMI ಹಾಸ್ಪಿಟಲ್, ಹೆಬ್ಬಾಳ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಡಯಾಬಿಟಿಸ್ ತುಂಬ ಕಾಮನ್ ಆಗಿರುವಂಥ ಕಂಡೀಷನ್. ಸೊ ಮುಂಚೆ ಎಲ್ಲ ಹೇಳ್ತಾ ಇದ್ರು ಡಯಾಬಿಟಿಸ್ ಅಂತ ಹೇಳಿದ್ರೆ ಒಂದು ಶ್ರೀಮಂತರ ಕಾಯಿಲೆ ಅಂತ ಹೆಸರು ಮುಂಚೆ ಇತ್ತು. ಆದರೆ ಈಗ ಶ್ರೀಮಂತರ ಕಾಯಿಲೆಯಿಂದ ಜನಸಾಮಾನ್ಯರ ಕಾಯಿಲೆಯಾಗಿ ಈ ಒಂದು ಡಯಾಬಿಟಿಸ್ ಬಂದು ನಿಂತಿದೆ. ಸೊ ಹೇಗೆ ಇದು ಜಾಸ್ತಿ ಆಗ್ತಾ ಇದೆ? ಸೊ ಈಗಿರುವಂಥ ಕಂಡೀಷನ್ ಹೇಗೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಹೌದು, ಡಯಾಬಿಟೀಸ್ ಸುಮಾರು 1000 ವರ್ಷಗಳಿಂದ ಎಲ್ಲರಿಗೂ ಗೊತ್ತಿದೆ. ಬಟ್ ಡಯಾಬಿಟೀಸ್ ಸಾಮಾನ್ಯವಾಗಿ ವಯಸ್ಸಾಗಿರೋರು ಅಥವಾ ಶ್ರೀಮಂತರಲ್ಲಿ ಕಾಣ್ಬರುತ್ತಂತ ಕಾಯಿಲೆ ಅಂತ ಅನಿಸ್ತಾ ಇತ್ತು. ಮುಂಚೆ ಇತ್ತು ಆ ಥರ. ಹೌದು. ಈ ಮುಂಚೆ 20 ವರ್ಷದ ಮುಂಚೆ ನಾವು ಡಯಾಬಿಟೀಸ್ ಸ್ಕ್ರೀನಿಂಗ್ ಅಂತ ಮಾಡ್ತಾ ಇದ್ರೆ ಯಾರು 45 ಅಥವಾ 50 ವರ್ಷದ ಮೇಲೆ ಇರ್ತಾರೋ ಅವ್ರಿಗೆ ಮಾತ್ರ ಸ್ಕ್ರೀನಿಂಗ್ ಮಾಡ್ತಾ ಇದ್ವಿ. ಸೊ ಇವಾಗ ನಮ್ಮ ಜೀವನ ಶೈಲಿ ಹೇಗೆ ಬದಲಾಗಿದೆ ಅಂದರೆ, ಶ್ರೀಮಂತರು ಅಂತ ಹೇಳಿದ್ರೆ ನಮಗೆ ಒಂದು ಮನೆ ಇದೆ, ಒಂದು ಗಾಡಿ ಇದೆ, ಮತ್ತು ನಾವು ಆಹಾರ ಸೇವನೆ ಮಾಡೋದಕ್ಕೆ ಅನುಕೂಲಗಳು ತುಂಬ ಇದೆ ಅಂತ ಅರ್ಥ ಆಗ್ತಾಯಿತ್ತು ಆವಾಗ. ಬಟ್ ಆ ಶ್ರೀಮಂತಿಗೆ ಈಗ ಆಲ್ಮೋಸ್ಟ್ ಸಾಮಾನ್ಯವಾಗಿ ಮಿಡಲ್ ಕ್ಲಾಸಲ್ಲೂ ಇದೆ, ಇನ್ನು ಹಳ್ಳಿಗಳಲ್ಲೂ ಇದೆ. ಪ್ಲಸ್ ನಮಗೆ ಆ್ಯಕ್ಸಸ್ ಟು ಪ್ರೊಸೆಸ್ ಫುಡ್ ಅಂತ ಏನು ಹೇಳ್ತೀವಿ ಅಥವಾ ಜಂಕ್ ಫುಡ್ ಅಂತ ಏನು ಹೇಳ್ತೀವಿ, ಅದು ಈ ಪ್ಯಾಕೆಟ್ ಆಹಾರ ಎಲ್ಲ ಕಡೆ ಸಿಗುತ್ತೆ. ನಾವು ಹಳ್ಳಿ ಅಲ್ಲ, ಪೇಟೆ ಅಲ್ಲ, ನೀವು ರೋಡಲ್ಲಿ ಹೋದ್ರೂ ಎಲ್ಲ ಕಡೆ ಸಿಗುತ್ತೆ. ಅದು ಏನಾಗಿದೆ ಅಂದರೆ ನಮಗೆ ಸಾಮಾನ್ಯವಾಗಿ ಈಸಿಯಾಗಿ ಸಿಗುವಂಥ ಆಹಾರ ನಾವು ಸೇವನೆ ಮಾಡ್ತೀವಿ, ಅದು ಸ್ನ್ಯಾಕ್ಸ್ ಅಂತ ಕನ್ಸ್ಯೂಮ್ ಮಾಡ್ತೀವಿ. ನಮಗೆ ಅದು ಊಟದ ಜೊತೆಗೆ ಅದು ತಿಂದು ನಾವು ನಡವಳಿಕೆ ಮತ್ತು ನಾವು ಯೂಶ್ವಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ವಾಕಿಂಗ್, ಎಕ್ಸಸೈಸ್, ಅಥವಾ ನಾವು ಮುಂಚೆ ಬಸ್ಸಲ್ಲಿ ಹೋಗೋದು, ಸೈಕಲಲ್ಲಿ ಹೋಗೋದು, ಅದೆಲ್ಲ ಹೋಗ್ಬಿಟ್ಟು ಇವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಗಾಡಿಯಲ್ಲೇ ಇದೆ. ಪ್ಲಸ್ ಬುಕ್ ಮಾಡೋದಕ್ಕೂ ನಾವು ಮೊಬೈಲ್ ಫೋನಲ್ಲೇ ಮನೆಗೆ ಎದುರುಗಡೆನೇ ಗಾಡಿ ಬರುತ್ತೆ. ಸೊ ನಾವು ತಿನ್ನೋದನ್ನು ಕಂಪೇರ್ ಮಾಡಿದ್ರೆ ನಾವು ಮುಂಚೆ ಹೇಗೆ ತಿಂತಾ ಇದ್ವಿ ಅಷ್ಟೇ ತಿಂದರೂ ಕೂಡ ನಾವು ನಡವಳಿಕೆ ಏನಾಗಿದೆ ಅಂದರೆ ಸಾಮಾನ್ಯವಾಗಿ ನಾವು 50% ಕಮ್ಮಿ ಆಗಿದೆ. ಸೊ ಇವಾಗ ಏನಾಗಿದೆ, ಕ್ಯಾಲರಿ ಎಕ್ಸಸ್ಸಲ್ಲಿದ್ದೀವಿ. ನಾವು ತಿನ್ನೋ ಆಹಾರ
ನೋಡೋಕ್ಕೆ ಸಾಮಾನ್ಯವಾಗಿ ನಾನು ಇಷ್ಟೇ ತಿಂತಾ ಇದೆ ಅಂತ ಅನಿಸ್ಬೋದು. ಬಟ್ ನಾವು ಅದನ್ನು ಬರ್ನ್ ಮಾಡೋದು ಅಥವಾ ನಾವು ಯೂಸ್ ಮಾಡ್ಕೊಳ್ತಾ ಇರೋದು ಬರೀ 50% ಅಷ್ಟೇ. ಸೊ ನಾವು ನಡೆಯೋದು ಅಥವಾ ವಾಕಿಂಗ್ ಎಕ್ಸಸೈಸ್ ಇದೆಲ್ಲನೂ 50% ಕಮ್ಮಿ ಆಗಿದೆ, ತಿನ್ನೋ ಆಹಾರ ಅಷ್ಟೇ ಇದೆ. ಸೊ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾವು ತಿಂತಾ ಇರೋದು 50% ಹೆಚ್ಚಿಗೆ ಆಗೋಗಿದೆ ನಾವು ಸಾಮಾನ್ಯವಾಗಿ ಎಷ್ಟು ಅವಶ್ಯಕತೆ ಇದೋ ಅದಕ್ಕಿಂತ. ಸೊ ಅದು ಪ್ಲಸ್ ಅದ್ರ ಜೊತೆಗೆ ಪ್ರೋಸೆಸ್ ಫುಡ್ ಅಂತ ಹೇಳಿದ್ರೆ ಅದು ಈಸಿಯಾಗಿ ನಮ್ಮ ಶರೀರದಲ್ಲಿ ಡೈಜೆಸ್ಟ್ ಆಗೋಗುತ್ತೆ. ಸೊ ಅದು ಬಾಡಿಗೆ ನಾವು ಎನರ್ಜಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಎಫರ್ಟೇ ಹಾಕೋದಿಲ್ಲ. ಸೊ ಅದು ಬೇಗ ನಮ್ಮ ಬಾಡಿಗೆ ಹೋದಾಗ ಇನ್ಸುಲಿನ್ ಬೇಗ ರಿಲೀಸ್ ಆಗಿ ಪ್ಯಾಂಕ್ರಿಯಾಸಿಂದ ಅದೇನಾಗುತ್ತೆ ಅಂದರೆ ಎಕ್ಸಸ್ ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ. ಆ ಎಕ್ಸಸ್ ಗ್ಲೂಕೋಸ್ಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಸೊ ಅದೇನಾಗುತ್ತೆ ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ, ಅದು ಲಿವರಲ್ಲಿ ಕೂತ್ಕೊಳ್ಳುತ್ತೆ, ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗಿ ಡಯಾಬಿಟೀಸ್ಗೆ ಪರಿಣಾಮ ಆಗುತ್ತೆ. ಓಕೆ ಹಾಗಿದ್ರೆ ಈಗ ಕಳೆದ 10 ವರ್ಷದ ಬಗ್ಗೆ ನಾವು ನೋಡೋದಾದರೆ, ಸೊ ಈ ಹಿಂದಿನ 10 ವರ್ಷಗಳಲ್ಲಿ ತುಂಬ ಚೇಂಜಸ್ ಆಗಿದೆ ಅಂತ ಅನಿಸುತ್ತೆ ಸರ್ ನಿಮ್ಮ ಅನುಭವದಲ್ಲಿ ಹೇಳಬೇಕು ಅಂದರೆ ಕೇಸಸ್ಗಳು ನೀವು ಹೇಳಿರೋ ಹಾಗೆ ಜಾಸ್ತಿ ಆಗ್ತಾನೆ ಇದೆ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಅದೇ ಪ್ರಕಾರವಾಗಿ ಜನರ ಜೀವನ ಶೈಲಿ ಕೂಡ ಬದಲಾವಣೆ ಆಗ್ತಿದೆಯಾ ಅಂತ? ಹೌದು, ಜೀವನ ಶೈಲಿ ತುಂಬ ಬದಲಾಗಿದೆ. ಮತ್ತು ನಾವು ಸಾಮಾನ್ಯವಾಗಿ ಮುಂಚೆ ಏನಾಗ್ತಾ ಇತ್ತು ಅಂದರೆ 45-50 ವರ್ಷದಲ್ಲಿ ಆದಮೇಲಿರೋರಿಗೆ ಡಯಾಬಿಟೀಸ್ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ವಿ. ಬಟ್ ಇವಾಗ ನಾವು 25 ವರ್ಷ ಈವನ್ ಟೀನೇಜರ್ಸ್ ಹೇಳ್ತೀವಲ್ಲ ಅವ್ರಿಗೂ ಡಯಾಬಿಟೀಸ್ ನೋಡ್ತಾ ಇದ್ವಿ, ಟೈಪ್ 2 ಡಯಾಬಿಟೀಸ್. ಸೊ ಇವಾಗ ಹೇಗಾಗಿದೆ ಅಂದರೆ ನಾವು ಪೇರೆಂಟ್ಸು ಮತ್ತು ಕಿಡ್ಸು ಇಬ್ಬರು ಒಟ್ಟಿಗೆ ಬರ್ತಾ ಇದ್ದಾರೆ ಡಯಾಬಿಟೀಸ್ ಅಂತ. ಸೊ ಎಲ್ಲರಿಗೂ ಏನನ್ಸುತ್ತೆ, ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಕ್ವಶನ್ ಕೇಳೋದೇನು ಅಂದರೆ, ಸರ್ ನಮ್ಮ ತಂದೆಗೆ 50-60 ವರ್ಷಕ್ಕೆ ಶುಗರ್ ಬಂತು, ನನಗೆ ಯಾಕೆ 30 ವರ್ಷಕ್ಕೆ ಬಂತು ಅಂತ. ಸೊ ಅಲ್ಲಿ ಹೆರಿಡಿಟ್ರಿ ಜೀನ್ಸ್ ಅಂತ ಹೇಳ್ತೀವಲ್ಲ, ಹೆರಿಡಿಟ್ರಿ ಹ್ಯಾಬಿಟ್ಸು ಇದೆ. ನಮ್ಮ ತಾತ ನಡ್ಕೊಂಡು ಹೋಗ್ತಾಯಿದ್ರು, ನಮ್ಮ ತಂದೆ ಪ್ರಾಬಬ್ಲಿ ಸ್ವಲ್ಪ ಸೈಕಲ್ ಯೂಸ್ ಮಾಡಿದರು, ನಾನು ಸೈಕಲ್ ಯೂಸ್ ಮಾಡಿದ್ದೆ. ಬಟ್ ನಮ್ಮ ಮಕ್ಕಳು ಸೈಕಲ್ ನೋಡೂ ಇರೋದಿಲ್ಲ. ಅದು ಸೈಕಲ್ ಯಾವಾಗ ಯೂಸ್ ಮಾಡಿರ್ತಾರೆ ಅಂದರೆ ಮೇ ಬಿ 3 ವರ್ಷ 4 ವರ್ಷ ಆಗೋ ಟೈಮಲ್ಲಿ ಸೈಕಲ್ ಯೂಸ್ ಮಾಡ್ತಾರೆ. ಅದಾದಮೇಲೆ ಸ್ಕೂಲ್ ಬಸ್ ಇರ್ಬೋದು, ಇಲ್ಲ ಕಾರ್ ಇರ್ಬೋದು, ಅದಾದಮೇಲೆ 2 ವೀಲರ್ ಇರ್ಬೋದು ಅಥವಾ ಬೈಕ್ ಇರ್ಬೋದು, ಇಲ್ಲ ಅಂದರೂ ನೆಕ್ಸ್ಟ್ ಕಾರೇ ಇದೆ. ಸೊ ನೀವು ಮನೆಯಿಂದ ಆಚೆ ಹೋಗಬೇಕಾದ್ರೆ ಎಫರ್ಟ್ಲೆಸ್ ಆಚೆ ಹೋಗ್ತೀವಿ. ಸೊ ನಾವೇನು ಜೀವನ ಶೈಲಿ ತುಂಬ ಬದಲಾಗಿದೆ. ಇದು ಬರೀ ಪೇಟೆಯಲ್ಲಿ ಮಾತ್ರ ಅಲ್ಲ, ಹಳ್ಳಿಗಳಲ್ಲೂ ಗಾಡಿಗಳು ಎಲ್ಲ ಕಡೆನೂ 2 ವೀಲರ್ ಸಿಗುತ್ತೆ. ಕಾರ್ ಎಲ್ಲ ಕಡೆ ಇಲ್ಲದೆ ಇದ್ರು ಅಟ್ಲೀಸ್ಟ್ 2 ವೀಲರ್ ಅಂತೂ ಇಲ್ಲದೆ ಇರೋ ಜಾಗನೇ ಇಲ್ಲ. ಹೌದು. ಸೊ ನಾವು ಇವಾಗ ಅದ್ರ ಜೊತೆಯಲ್ಲಿ ಆಹಾರ ಪದ್ಧತಿ, ಈಗ ನಾವೆಲ್ಲ ಪಾಪ ಕಷ್ಟಪಟ್ಟು ತರಕಾರಿ ಎಲ್ಲ ತಿಂತಾರೆ, ಬೋಗಿ ಕಟ್ ಮಾಡಿ ಎಲ್ಲ ಸುಲಿದು ಎಲ್ಲ ಹಣ್ಣುಗಳೆಲ್ಲ ತಿಂತಾರೆ. ನಮ್ಮ ಮಕ್ಕಳು ಪಾಪ ಕಷ್ಟಪಡೋದು ಬೇಡ ಅಂತ ಜ್ಯೂಸ್ ಕೊಟ್ಬಿಡೋದು, ಮನೆಯಲ್ಲಿ ತರಕಾರಿನ ಮ್ಯಾಶ್ ಮಾಡಿಕೊಡೋದು, ಇಲ್ಲ ಅಂದರೆ ಯಾವುದು ಬೇಗ ತಿಂತಾರೋ ಅದೇ ತರಕಾರಿನ ಕೊಡೋದು. ಇದು ಆಲೂಗಡ್ಡೆ ಇರ್ಬೋದು, ಸಾಮಾನ್ಯವಾಗಿ ಯಾವುದು ಬೇಗ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗುತ್ತೋ ಅದು ಡೆಫಿನೆಟ್ಲಿ ನಮ್ಗೆ ಹಾನಿಕಾರಕ ಆಗುತ್ತೆ. ಸೊ ಅದರಲ್ಲಿ ರೈಸು ಅಷ್ಟೇ, ನಾವು ಮುಂಚೆ ಇದ್ದಿದ್ದು ಕಲರ್ಡ್ ರೈಸ್ ಇರ್ತಾಯಿತ್ತು, ಬ್ರೌನ್ ರೈಸ್ ಇರ್ತಾಯಿತ್ತು, ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತಾಯಿತ್ತು. ಇವಾಗ ಅದು ಎಲ್ಲ ಕಡೆ ನೋಡಿದ್ರು ವೈಟ್ ರೈಸ್ ಇದೆ. ಅದು ಇನ್ನೂ ಸೈಜು ಕೂಡ ಚಿಕ್ಕದು ಮತ್ತು ಕಲರ್ ಕೂಡ ಎಷ್ಟು ಬ್ರೈಟ್ ಆಗಿರುತ್ತೆ ಅಂದರೆ ಅದು ತಿಂದಿದ ತಕ್ಷಣ ನೋಡಿದ ತಕ್ಷಣ ಡೈಜೆಸ್ಟ್ ಆಗೋಗುತ್ತೆ, ಅಷ್ಟು ಫಾಸ್ಟಾಗಿ ಡೈಜೆಸ್ಟ್ ಆಗುತ್ತೆ. ಮತ್ತು ಅದು ಬೇಗ ಡೈಜೆಸ್ಟ್ ಆದಾಗ ನಾವು ಹೆಚ್ಚಿಗೆ ಕೂಡ ತಿನ್ಬೋದು, ಬೇಗ ಹೊಟ್ಟೆ ಕೂಡ ಹಸಿಯುತ್ತೆ. ಅದ್ರ ಜೊತೆಗೆ ಮೈದಾ, ಆಲೂಗಡ್ಡೆ, ಈ ಜ್ಯೂಸಸ್ಸು, ಲ್ಯಾಕ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ತುಂಬ ಕಮ್ಮಿ ಆಗಿರೋದ್ರಿಂದ ಈಗ ಡಯಾಬಿಟೀಸ್ ಸಾಮಾನ್ಯವಾಗಿ 40-45 ವರ್ಷದಲ್ಲಿ ಏನು ಕಂಡು ಬರ್ತಾ ಇದ್ವಿ ಅದನ್ನು ನಾವು 20-25 ವರ್ಷದೊಳಗಡೆನೂ ಕಾಣ್ತಾ ಇದ್ವಿ, ಪ್ಲಸ್ ಟೀನೇಜರ್ಸಲ್ಲೂ ಕಾಣ್ತಾ ಇದ್ವಿ. ಸೊ ವಯಸ್ಸು ತುಂಬ ಕಮ್ಮಿ ಆಗಿದೆ. ಅದ್ರ ಜೊತೆಗೆ ಹೆಣ್ಮಕ್ಳಲ್ಲಿ ನಾವು PCOD ಅಂತ ನೋಡ್ತಾ ಇದ್ವಿ. PCOS, PCODಯಿಂದ ಡಯಾಬಿಟೀಸ್ ಬರೋ ಸಾಧ್ಯತೆ 4ರಷ್ಟು ಹೆಚ್ಚಿಗೆ ಆಗುತ್ತೆ. ಸೊ ಅದಕ್ಕೂ ಕಾರಣ ಏನು ಅಂದರೆ ಬೊಜ್ಜು ಹೆಚ್ಚಾಗೋದು, ವೆಯ್ಟ್ ಬೇಗ ಇನ್ಕ್ರೀಸ್ ಆಗೋದು. ಆಮೇಲೆ ಹೆಣ್ಮಕ್ಳಲ್ಲಿ ಜೆಸ್ಟೇಷನಲ್ ಡಯಾಬಿಟೀಸ್, ಪ್ರೆಗ್ನೆನ್ಸಿನಲ್ಲಿ ಜೆಸ್ಟೇಷನಲ್ ಡಯಾಬಿಟೀಸ್ ಮುಂಚೆ 5%, 6% ಅಷ್ಟಿರ್ತಾ ಇತ್ತು, ಇವಾಗ ಆಲ್ಮೋಸ್ಟ್ 3 times ಜಾಸ್ತಿ ಆಗಿದೆ. ಡೆಲಿವರಿ ಆದ್ಮೇಲೂ ಕೂಡ ಕಂಟಿನ್ಯೂ ಆಗುತ್ತೆ ಕೆಲವರಿಗೆ. ಹೌದು. ಸೊ ಡಯಾಬಿಟೀಸ್ ಹೆಣ್ಮಕ್ಳಲ್ಲೂ ಜಾಸ್ತಿ ಆಗ್ತಾ ಇದೆ, ಗಂಡು ಮಕ್ಕಳು ಜಾಸ್ತಿ ಆಗ್ತದೆ, ಮತ್ತು ಮಕ್ಕಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ ಹಾಗಿದ್ರೆ ಇಲ್ಲಿ ಮುಖ್ಯ ಕಾರಣ ಅಂತ ನೋಡೋದಾದ್ರೆ ನಮ್ಮ ಆಹಾರ ಪದ್ಧತಿ, ಹಾಗೇನೆ ನಮಗೆ ವ್ಯಾಯಾಮ ಕಡಿಮೆ ಆಗ್ತದೆ ಅಥವಾ ಎಕ್ಸಸೈಸ್ ಕಡಿಮೆ ಆಗ್ತಾ ಇರುವಂಥದ್ದು 2 ಮುಖ್ಯ ಕಾರಣಗಳು ಅಂತ ಡಾಕ್ಟರ್ ಈಗ ನೀವು ಹೇಳಿದ್ರಿ. ಈಗಂತೂ ತಂದೆ ಮಕ್ಕಳು ಒಟ್ಟಿಗೆ ಬರ್ತಾರೆ ಅಥವಾ ಅಮ್ಮ ಮಗಳು ಒಟ್ಟಿಗೆ ಬರ್ತಾರೆ ಟೆಸ್ಟ್ಗೆ, ಅಂದರೆ ಅಷ್ಟು ಯಂಗ್ ಏಜಲ್ಲೂ ಕೂಡ ಇವಾಗ ಡಯಾಬಿಟೀಸ್ ಬಂದಿದೆ ಅಂತ. ಸೊ ಟೈಪ್ 2 ಡಯಾಬಿಟೀಸ್ ನೀವು ನೋಡಿರೋ ಪ್ರಕಾರ ಯಂಗ್ ಏಜ್ ಅಂತ ಹೇಳಿದರೆ ಯಾವೆಲ್ಲ ಏಜ್ ಗ್ರೂಪಲ್ಲಿ ಬಂದಿದ್ದಾರೆ ಅಂತ? ಸೊ ಇವಾಗ ಮುಂಚೆ ಆದರೆ ನಾವು 35, 45, 55 ಆ ಏಜ್ ಗ್ರೂಪಲ್ಲಿ ಸಾಮಾನ್ಯವಾಗಿ ಡಯಾಬಿಟೀಸ್ನ ನೋಡ್ತಾ ಇದ್ವಿ. ಮತ್ತು ಯಂಗ್ಸ್ಟರಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಯಾರು ತುಂಬ ಫ್ಯಾಟ್ ಇದ್ದಾರೆ, ಒಬೀಸ್ ಅಂದರೆ ತುಂಬ ಬೊಜ್ಜು ಹೆಚ್ಚಾಗಿರೋರಿಗೆ ಮಾತ್ರ ಸ್ಕ್ರೀನಿಂಗ್ ಮಾಡ್ತಾಯಿದ್ವಿ. ಇವಾಗ ನಾವು ತಿನ್ನೋ ಆಹಾರ ಪ್ರೊಸೆಸ್ ಫುಡ್ಡಿಂದ ನಾವು ಕಂಡುಬರ್ತಾ ಇರೋದೇನು ಅಂದರೆ ಮೋಟಾ ಅಂತ ಕರಿತೀವಿ ಅಥವಾ ಟೋಫಿ ಅಂತ ಯೂಸ್ ಮಾಡ್ತೀವಿ. ಮೋಟಾ ಅಂದರೆ ಮೆಟಬಾಲಿಕಲಿ ಒಬೀಸ್ ಥಿನ್ ಅಡಲ್ಟ್,
ಅಥವಾ ಟೋಫಿ ಅಂತ ಹೇಳಿದ್ರೆ ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್. ಸೊ ಇದು ಏನಾಗಿದೆ ಅಂದರೆ ನಾವು ಹೆಚ್ಚಿಗೆ ಕಾರ್ಬೋಹೈಡ್ರೇಟ್ಸ್, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ತಿಂದು ಈಸಿಗೆ ಡೈಜೆಸ್ಟ್ ಆಗುವಂಥ ಫುಡ್ ತಿಂದು ತುಂಬ ಕಮ್ಮಿ ತರಕಾರಿ, ತುಂಬ ಕಮ್ಮಿ ಹಣ್ಣು, ಪ್ಲಸ್ ಹೆಲ್ದಿ ಫ್ಯಾಟ್, ಮುಂಚೆ ಈ ಕಡಲೆಕಾಯಿ ಬೀಜ ಇರ್ಬೋದು ಅಥವಾ ಡ್ರೈ ಫ್ರೂಟ್ಸ್, ನಟ್ಸ್ ಇರ್ಬೋದು, ಅದೆಲ್ಲ ತಿನ್ನೋದ್ರಿಂದ ಹೆಲ್ದಿ ಫ್ಯಾಟ್ ಬರ್ತಾ ಇತ್ತು. ಆಮೇಲೆ ಈಗ ರಿಫೈನ್ಡ್ ಆಯಿಲು ಕೂಡ ತುಂಬ ಒಂದೇ ಥರ ರಿಫೈನ್ಡ್ ಆಯಿಲ್ ಯೂಸ್ ಮಾಡಿ ಮುಂಚೆ ಆದರೆ 2-3 ಎಣ್ಣೆ ಇರ್ತಾಯಿತ್ತು, ತುಪ್ಪ ಯೂಸ್ ಮಾಡ್ತಾಯಿದ್ರು, ಬೆಣ್ಣೆ ಯೂಸ್ ಮಾಡ್ತಾಯಿದ್ರು. ಎಣ್ಣೆ ಕೂಡ ಎಲ್ಲರಿಗೂ ಕೆಟ್ಟದು ಅನಿಸುತ್ತೆ, ಬಟ್ ಎಣ್ಣೆ ಇದ್ದರೆ ನಾವು ಹೊಟ್ಟೆ ಹಸು ಕಮ್ಮಿ ಆಗುತ್ತೆ. ಸೊ ನಾನು ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ತೀನಿ, ಆಚೆ ಹೋದಾಗ 3 ಡ್ರೈ ಚಪಾತಿ ತಿನ್ನೋದ್ರ ಬದಲು 1 ಚಪಾತಿ ವಿತ್ ಘೀ ಆರ್ ಬೆಣ್ಣೆ ತಿಂದರೆ ನಿಮಗೆ ಬ್ಯಾಲೆನ್ಸ್ ಕ್ಯಾಲರೀಸ್ ತುಂಬ ಜಾಸ್ತಿ ಸಿಗುತ್ತೆ, ಮತ್ತು ನಿಮ್ಗೆ ಹೊಟ್ಟೆ ಕೂಡ ಬೇಗ ಹಸಿಯೋದಿಲ್ಲ, ಆಮೇಲೆ ಜಾಸ್ತಿ ತಿನ್ನಬೇಕು ಅಂತಲೂ ಅನಿಸೋದಿಲ್ಲ. ಸೊ ಹೆಲ್ದಿ ಫ್ಯಾಟ್ ತಿನ್ನೋದ್ರಿಂದ ನಮಗೆ ಆಹಾರದ ಹಸಿವು ಕಮ್ಮಿ ಆಗುತ್ತೆ ಮತ್ತು ನಾವು ತಿನ್ನೋದು ಜಾಸ್ತಿ ಆಗುತ್ತೆ. ಬಟ್ ಇವಾಗ ಏನಾಗಿದೆ ಅಂದರೆ ಇನ್ಸ್ಟೆಂಟ್ ಫುಡ್ಡು, ಸ್ನ್ಯಾಕ್ಸ್ ತಿನ್ನಬೇಕು, ಅದೆಲ್ಲನೂ ಮಾಡಿರೋದು ಮೈದಾ, ವೈಟ್ ರೈಸ್ ಅಥವಾ ಆಲೂಗಡ್ಡೆ, ಮೆಜಾರಿಟಿ ಅದೇ ಇದೆ. ಸೊ ಅದು ತುಂಬ ರಿಚ್ ಇನ್ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್, ಅದರಲ್ಲಿ ಫೈಬರ್ ಕಮ್ಮಿ ಇರುತ್ತೆ ಮತ್ತು ಎಸೆನ್ಷಿಯಲ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರೋದೇ ಇಲ್ಲ. ಸೊ ಈ ಚೇಂಜ್ ಆಗಿರೋದ್ರಿಂದ ಇದೇನಾಗಿದೆ, ಚಿಕ್ಕ ಮಕ್ಕಳು ಜಾಸ್ತಿ ಆಗಿದೆ. ಅದಕ್ಕೆ ಕಾರಣ ಬರೀ ನಮ್ಮ ಮಾರ್ಕೆಟಿಂಗ್ ಒಂದೇ ಅಲ್ಲ, ಬಟ್ ನಾವು ಕೂಡ ಮನೆಯಲ್ಲಿ ಎಲ್ಲರೂ ಕೆಲಸ ಮಾಡೋದ್ರಿಂದ ಟೈಮ್ ಇಲ್ಲ, ಯಾರಿಗೂ ಟೈಮ್ ಇಲ್ಲ. ಇನ್ಸ್ಟೆಂಟಾಗಿ ಮಕ್ಳಿಗೆ ಏನೋ ಬೇಕಾಗುತ್ತೆ, ಮೊಬೈಲಲ್ಲಿ ಕೂತ್ಕೊಂಡು ಕ್ಲಿಕ್ ಮಾಡಿದ್ರೆ ಮನೆಗೆ ಬಂದ್ಬಿಡುತ್ತೆ, ಬ್ಲಿಂಕ್ ಮಾಡೋಷ್ಟರಲ್ಲಿ ಮನೆಗೆ ಬಂದ್ಬಿಡುತ್ತೆ. ಸೊ ಆ ಆಹಾರಗಳು ತುಂಬ ಫಾಸ್ಟಾಗಿ ಬರೋದ್ರಿಂದ ಏನಾಗಿದೆ ಅಂದರೆ ಅದನ್ನು ಹೆಚ್ಚಿಗೆ ಸೇವನೆ ಮಾಡಿ ಅದು ಟಿ ವಿ ನೋಡ್ಕೊಂಡು ತಿನ್ನೋದಿರ್ಬೋದು ಅಥವಾ ಏನೋ ಹಾಡು ಕೇಳ್ಕೊಂಡು ತಿನ್ನೋದೇ ಇರ್ಬೋದು. ಮತ್ತು ಎಲ್ಲರಿಗೂ ಏನಾದರೂ ಖುಷಿ ಆದರೆ ದ ಫಸ್ಟ್ ಥಿಂಗ್ ಎಲ್ಲರೂ ಆಫರ್ ಮಾಡೋದು ಏನಾದರೂ ತಿನ್ನೋಣ ಅಂತ. ದುಃಖ ಆದರೂ ತಿನ್ನಬೇಕು, ಖುಷಿ ಆದರೂ ತಿನ್ನಬೇಕು, ಕೆಲಸ ಮಾತ್ರ ಮಾಡಲ್ಲ. ಯಾರನ್ನು ಹೋಗ್ಬಿಟ್ಟು ಬಾ ಇವತ್ತು ನನಗೆ ಫಸ್ಟ್ ರ್ಯಾಂಕ್ ಬಂದಿದೆ, ಬನ್ನಿ ಎಲ್ಲರೂ ಎಕ್ಸಸೈಸ್ ಮಾಡೋಣ ಅಥವಾ ಜಿಮ್ಗೆ ಹೋಗೋಣ ಅಂತ ಯಾರೂ ಹೇಳೋದಿಲ್ಲ. ಸೊ ಅದು ತಿನ್ನೋ ಹ್ಯಾಬಿಟ್ಟು ಏನಾಗೋಗಿದೆ ಅಂದರೆ ಅದೊಂಥರ ಅಡಿಕ್ಷನ್ ಥರ ಆಗಿ, ಮತ್ತು ಈ ಫುಡ್ಡೆಲ್ಲ ಏನಾಗಿದೆ ಅಂದರೆ ಇದೆಲ್ಲ ಫುಡ್ಡೂ ಒಂಥರ ಅಡಿಕ್ಟಿವ್. ಈ ತುಂಬ ರಿಚ್ ಇನ್ ಕಾರ್ಬೋಹೈಡ್ರೇಟ್, ಶುಗರ್ ಇರೋದು ಅಡಿಕ್ಷನ್. ಅದು ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಒಂದು ಜ್ಯೂಸ್ ನಾವು ಕುಡಿದ್ರೆ ಅದರಲ್ಲಿ 6 ಹಣ್ಣಲ್ಲಿರೋ ಸಕ್ಕರೆ ಅಂಶ ಇರುತ್ತೆ, ಬಟ್ ಫೈಬರ್ ಇರೋದಿಲ್ಲ ಮತ್ತು ಎಸೆನ್ಷಿಯಲ್ ವಿಟಮಿನ್ಸ್ ಮತ್ತು ಮಿನರಲ್ಸು ಎಲ್ಲ ಹೊರಟೋಗಿರುತ್ತೆ. ಅದಕ್ಕೆ ಹಣ್ಣು ತಿನ್ನೋದು ಒಳ್ಳೆಯದು ಜ್ಯೂಸ್ ಕುಡಿಯೋದಕ್ಕಿಂತ. ಸೊ ನಮ್ಮ ಜೀವನ ಶೈಲಿ ಪ್ಲಸ್ ನಾವು ನೋಡ್ತಾ ಇರೋದು ಏನು ಅಂದರೆ ಈ ಥಿನ್ ಅಡಲ್ಟ್, ಮೆಟಬಾಲಿಕಲಿ ಒಬೀಸ್ ಅಡಲ್ಟ್ ತುಂಬ ಹೆಚ್ಚಾಗಿದೆ. ಸೊ ನಾವು ವೆಯ್ಟ್ ನೋಡೋದಿಲ್ಲ. ಇವಾಗ ಯಾರಿಗಾದ್ರೂ 20-25 ವರ್ಷ ಆಗಿದ್ರು ಶುಗರ್ ಒಂದ್ಸರಿ ಚೆಕ್ ಮಾಡ್ಬಿಡಿ ಅಂತಾನೆ ಹೇಳ್ತೀವಿ. ನೀವು ಮಾತಾಡ್ತಾ ಹೇಳಿದ್ರಿ ಡಾಕ್ಟರ್, ಟೋಫಿ ಅಂತ ಹೇಳಿದ್ರೆ ಥಿನ್ ಔಟ್ಸೈಡ್ ಅಥವಾ ಫ್ಯಾಟ್ ಇನ್ಸೈಡ್ ಅಂತ ಹೇಳಿದ್ರಿ. ಅಂದ್ರೆ ನೋಡೋದಕ್ಕೆ ಸಣ್ಣ ಇದ್ದವರಲ್ಲೂ ಕೂಡ ಫ್ಯಾಟ್ ಇರುತ್ತೆ ಅಥವಾ ಅವರಿಗೂ ಡಯಾಬಿಟಿಸ್ ಬರುತ್ತೆ ಅಂತಾನೆ, ಹೇಗೆ ಅಂತ? ಹೌದು, ಈಗ ಸಾಮಾನ್ಯವಾಗಿ ಒಬೇಸಿಟಿ ಅಂದರೆ ವೆಸ್ಟರ್ನ್ ಅಂದರೆ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ 30 BMI ಅಂತ ಹೇಳ್ತಾ ಇದ್ರು. ಸೊ ವೆಯ್ಟ್ ಬೈ ಹೈಟ್ ಮೆಷರ್ ಮಾಡಿದಾಗ ಅದನ್ನು 30 ಅಂತ ವ್ಯಾಲ್ಯೂ ಇತ್ತು. ನಮ್ಮ ಏಷ್ಯನ್ ಕಂಟ್ರೀಸಲ್ಲಿ 23ಗೆ ಒಬೀಸ್ ಅಂತ ಹೇಳಕ್ಕೆ ಶುರು ಮಾಡಿದ್ದೀವಿ. ಅದು ಯಾಕೆ ಅಂದರೆ ನಾವು ನೋಟಿಸ್ ಮಾಡಿರೋದು ಈ 23 BMI ಇದ್ರೂ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಜೀನ್ಸ್, ಥ್ರಿಫ್ಟಿ ಜೀನ್ಸ್ ಅಂತ ಹೇಳ್ತೀವಿ. ನಾವು ಮುಂಚೆ ಎಲ್ಲ ತುಂಬ ಹೊತ್ತು ಆಗ್ತಾಯಿದೆ ತಿನ್ನಬೇಕು ಅಂತ. ಸೊ ನಮ್ಮ ಬಾಡಿ ಹೇಗಿತ್ತು ಅಂದರೆ ತಿಂದಿದ್ದನ್ನೆಲ್ಲ ಸೇವ್ ಮಾಡಬೇಕು ಅಂತ, ಸ್ಟೋರ್ ಮಾಡಬೇಕು ಅಂತ ನಮ್ಮ ಬಾಡಿ, ನಮ್ಮ ಜೀನ್ಸ್ ಆ ಥರ ಇದೆ, ಎಸ್ಪೆಷಲಿ ಈ ಏಷ್ಯನ್ ಜೀನ್ಸಲ್ಲಿ. ಯಾಕೆಂದರೆ ಆಹಾರ ಅಷ್ಟು ಈಸಿಯಾಗಿ ಸಿಗ್ತಾ ಇರಲ್ಲ. ಸೊ ನಮ್ಮ ಬಾಡಿ ಹೇಗೆ ಅಡಾಪ್ಟ್ ಆಗಿತ್ತು ಅಂದರೆ ತಿಂದು ಸ್ಟೋರ್ ಮಾಡಬೇಕು ಅಂತಲೇ ಅಡಾಪ್ಟ್ ಆಗಿತ್ತು. ನೆಕ್ಸ್ಟ್ ಫ್ಯೂ ಡೇಸಿಗೆ ಬೇಕಾಗುತ್ತೆ, ಫ್ಯೂ ಮಂತ್ಸಿಗೆ ಬೇಕಾಗುತ್ತೆ ಅನ್ನೋ ಥರ. ಸೊ ಅದರಿಂದ ಏನಾಗಿದೆ ಅಂದರೆ ಈಗ ನಾವು ಏನೇ ತಿಂದ್ರು ಆ ಜೀನ್ಸ್ ನಮ್ಮ ಬಾಡಿಯಲ್ಲಿ ಉಳ್ಕೊಂಡ್ಬಿಟ್ಟಿದೆ, ಅದು ಸಾವಿರಾರು ವರ್ಷಗಳಿಂದ ಸ್ಟೋರ್ ಆಗಿಬಿಡುತ್ತೆ. ಸೊ ಫ್ಯಾಟ್ ಏನಾಗುತ್ತೆ ಅಥವಾ ಫುಡ್ ಏನಾಗುತ್ತೆ ಸ್ವಲ್ಪ ಹೆಚ್ಚಿಗೆ ಆದ್ರೂ ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ಇನ್ನೊಂದೇನು ಅಂದರೆ ನಾವು ಏನು ಕೆಲಸ ಮಾಡಲಿಲ್ಲ ಅಂದರೆ, ಸ್ವಲ್ಪ ವಾಕಿಂಗ್ ಎಕ್ಸಸೈಸ್ ಏನು ಮಾಡಲಿಲ್ಲ ಅಂದರೆ ನಮ್ಮ ಮಸಲ್ ಬಿಲ್ಡ್ ಆಗಲ್ಲ. ನಮ್ಮ ಮಸಲ್ ಬಿಲ್ಡ್ ಆಗಿಲ್ಲ ಅಂದರೆ ಅಲ್ಲೂ ಗ್ಲೈಕೋಜನ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ, ಅದು ಕಮ್ಮಿ ಆಗುತ್ತೆ. ಸೊ ಈಗ ನಾವು ತಿಂದಿರೋದು ನಾವು ಕೆಲಸನೇ ಮಾಡಿಲ್ಲ ಅಂದರೆ ನಾವು ಎಷ್ಟೇ ಎಕ್ಸ್ಟ್ರಾ ಏನೇನಿದೆಯೋ ಅದೆಲ್ಲ ಹೋಗಿ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ, ಮತ್ತು ಆ ಫ್ಯಾಟ್ ಹೋಗಿ ಹೊಟ್ಟೆ ಸುತ್ತಕೊಳ್ಳುತ್ತೆ. ಅದೆಲ್ಲೋ ಹೆಚ್ಚುಗಡೆ ಮುಖದಲ್ಲಿ ಕಾಣಲ್ಲ ಅಥವಾ ಕೈ ಕಾಲಲ್ಲಿ ಕಾಣೋದಿಲ್ಲ, ಅದು ಹೊಟ್ಟೆನಲ್ಲಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಲಿವರು ಮತ್ತು ಪ್ಯಾಂಕ್ರಿಯಾಸ್ ಬೇರೆ ಆರ್ಗನ್ಸ್ ಮಧ್ಯದಲ್ಲಿ ಕೂತ್ಕೊಳ್ಳುತ್ತೆ. ಸೊ ಹಂಗೆ ಕೂತ್ಕೊಳ್ಳೋದ್ರಿಂದ ನಮ್ಗೆ ಕಂಡಿಡಿಯೋಕ್ಕೆ ಆಗಲ್ಲ. ನೋಡೋಕೆ ಆಚೆಯಿಂದ ಇವರೇನಪ್ಪ ನಾರ್ಮಲ್ ಆಗೇ ಇದ್ದಾರೆ, ಎಲ್ಲ ಸಣ್ಣನೇ ಇದ್ದಾರೆ ಅನಿಸುತ್ತೆ. ಬಟ್ ಅವ್ರಿಗೆ ಈಗ ಬಾಡಿ ಕಂಪೋಸಿಷನ್ ಅನಾಲಿಸಿಸ್ ಅಂತ ಮಾಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಫ್ಯಾಟ್ ಪರ್ಸೆಂಟೇಜ್ ತುಂಬ ಜಾಸ್ತಿ ಇದೆ,
ಸಾಮಾನ್ಯವಾಗಿ ಗಂಡು ಮಕ್ಕಳಲ್ಲಿ 25%ಗಿಂತ ಜಾಸ್ತಿ ಅಥವಾ ಹೆಣ್ಮಕ್ಳಲ್ಲಿ 35%ಗಿಂತ ಜಾಸ್ತಿ ಇದ್ದರೆ ನಾವು ಒಬೀಸ್ ಅಂತ ಕರಿತೀವಿ. ನಾವು ಅಡಲ್ಟ್ಸಲ್ಲೂ ಅದನ್ನು ಕಂಡು ಬರ್ತಾ ಇದ್ದೀವಿ. ಓಕೆ ಓಕೆ. ಫುಡ್ ವಿಚಾರದಲ್ಲಿ ನೋಡೋದಾದ್ರೆ ಕೆಲವರು ಹೇಳ್ತಾರೆ ಜಾಸ್ತಿ ಸ್ವೀಟ್ ತಿನ್ನಬಾರ್ದು, ಡಯಾಬಿಟಿಸ್ ಬರುತ್ತೆ ಅಂತ. ನಿಜವಾಗಿಯೂ ಹೌದು ಸರ್. ಇನ್ನು ಕೆಲವರು ಹೇಳ್ತಾರೆ ಸ್ವೀಟ್ ತಿಂದ ತಕ್ಷಣನೇ ನೀರು ಕುಡಿಬಾರ್ದು, ಅದು ಪ್ರಾಬ್ಲಮ್ ಆಗುತ್ತೆ ಅಂತ. ಇದನ್ನೆಲ್ಲ ಒಪ್ತೀರಾ ಅಥವಾ ಏನಾದರೂ ಇದ್ರ ಹಿಂದೆ ಏನಾದರೂ ಸೈನ್ಸ್ ಇದೆಯಾ ಅಥವಾ ಹೇಗೆ ಅಂತ? ಸೊ ಅದು ಸ್ವೀಟ್ ತಿನ್ನೋದ್ರಿಂದ ಜಾಸ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಅದು ಹೇಳಿಕೆಗೆ ತುಂಬ ಚೆನ್ನಾಗಿದೆ. ಬಟ್ ಸಾಮಾನ್ಯವಾಗಿ ಯಾರೂ ದಿನ ಸ್ವೀಟ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನೋದೇ ಇಲ್ಲ. ಸೊ ಸ್ವೀಟ್ ತಿನ್ನೋರಿಗೆ ಮಾತ್ರ ಶುಗರ್ ಬರೋಂಗಿದ್ರೆ ಮೇ ಬಿ ಡಯಾಬಿಟಿಸ್ 1 ಅಥವಾ 2% ಇರಬೇಕಾಯಿತು. ಇವಾಗ ಆಲ್ಮೋಸ್ಟ್ 10% ಆಗಿದೆ. ಸೊ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ಶುಗರ್ ಬರುತ್ತೆ ಅನ್ನೋದು ಒಂದು ಮಿಥ್ಯಾನೆ. ಯಾಕೆಂದರೆ ಆ ಥರ ಮಾಡೋರು ತುಂಬ ಕಮ್ಮಿ. ಬಟ್ ಸ್ವೀಟ್ಗಿನ್ನ ನಾವು ಯೂಸ್ ಮಾಡ್ಬೇಕಾದ್ರೆ ರಿಫೈನ್ಡ್ ಫುಡ್ ತಿನ್ನೋದ್ರಿಂದ ಡೆಫಿನೆಟ್ಲಿ ಡಯಾಬಿಟಿಸ್ ಬರುತ್ತೆ. ರಿಫೈನ್ಡ್ ಆಯಿಲ್ ಇರ್ಬೋದು ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಮೈದಾ, ಆಲೂಗಡ್ಡೆ, ಆಮೇಲೆ ವೈಟ್ ರೈಸು, ಮತ್ತು ತುಂಬ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥ ಅಥವಾ ಇನ್ಸ್ಟೆಂಟಾಗಿ ಸ್ಟೋರ್ಡ್ ಫುಡ್ಡು. ಮತ್ತು ನಾವು ಇವಾಗ ಎಲ್ಲ ಕಡೆ ಹೋದ್ರೂ ನೀವು ನೋಡ್ಬೋದು, ಎಲ್ಲ ಏನೇನೋ ನಂಬರ್ಸ್ ಬರ್ದಿರುತ್ತೆ ಅದರಲ್ಲಿ, ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತ. ಸೊ ಈ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇರ್ಬೋದು ಅಥವಾ ಈ ಆರ್ಟಿಫಿಷಿಯಲ್ ಕಲರ್ಸ್ ಇರ್ಬೋದು, ಇದೆಲ್ಲನೂ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿನಲ್ಲಿ ಮೆಟಬಾಲಿಸಮ್ನ ಸ್ಲೋ ಮಾಡಿಬಿಟ್ಟು ನಮಗೆ ಹಸಿವು ಜಾಸ್ತಿ ಮಾಡುತ್ತೆ. ಸೊ ಇಂಡೈರೆಕ್ಟ್ಲಿ ನಾವು ಜಾಸ್ತಿ ತಿಂತೀವಿ ಮತ್ತು ತಿಂದಿದ್ದನ್ನು ನಮ್ಮ ಬಾಡಿನಲ್ಲೇ ಉಳಿಸ್ಕೊಳ್ತೀವಿ, ಅದು ಕರಗಿಸೋದಿಲ್ಲ. ಸೊ ನಾವು ತಿನ್ನೋ ಆಹಾರ ಓವರಾಲ್ ಟೋಟಲ್ ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ತರಕಾರಿ ಹಣ್ಣು ತಿನ್ನಲಿಲ್ಲ ಅಂದರೆ ಬರೀ ಇದರಲ್ಲೇ ಜಾಸ್ತಿ ಬರುತ್ತೆ, ಇದೆಲ್ಲ ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ, ಅದು ಅನ್ಹೆಲ್ದಿ ಫ್ಯಾಟ್ ಆಗುತ್ತೆ. ಆ ಅನ್ಹೆಲ್ದಿ ಫ್ಯಾಟ್ ಇನ್ಫ್ಲಮೇಟ್ರಿ ಫ್ಯಾಟ್ ಅಂತ ಕೂಡ ಹೇಳ್ತೀವಿ. ಆ ಇನ್ಫ್ಲಮೇಟ್ರಿ ಫ್ಯಾಟಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಪ್ರೀ ಡಯಾಬಿಟೀಸ್, ಡಯಾಬಿಟೀಸ್ ಮತ್ತು ಡಯಾಬಿಟೀಸ್ ರಿಲೇಟೆಡ್ ಕಾಂಪ್ಲಿಕೇಶನ್ ಶುರು ಆಗುತ್ತೆ. ಓಕೆ. ಇನ್ನು ಕೆಲವರು ಅನ್ಹೆಲ್ದಿ ಫುಡ್ಡನ್ನು ಜಾಸ್ತಿ ತಿಂತಾರೆ, ಆದರೆ ಎಕ್ಸಸೈಸ್ ಮಾಡ್ತಾರೆ, ಅವ್ರಿಗೆ ರಿಸ್ಕ್ ಇರಲ್ವಾ ಸರ್? ಹೌದು. ಈಗ ಇದು ಏನಂದರೆ ನಾನು ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ, ಪರವಾಗಿಲ್ಲ, ನಾನೆಲ್ಲ ಆರಾಮಾಗಿ ಕರಗಿಸ್ಬೋದು ಅಂತ ಅನಿಸುತ್ತೆ. ಬಟ್ ನೀವು ಎಷ್ಟೇ ಎಕ್ಸಸೈಸ್ ಏನೇ ಮಾಡಿದ್ರು ಕೂಡ ಸುಮ್ಮನೆ ಒಂದು ಕಾಫಿ ಅಂತ ಅನಿಸುತ್ತೆ. ಬಟ್ ಅದನ್ನು ಕರಗಿಸೋಕ್ಕೆ ಆ್ಯಕ್ಚುಲಾಗಿ ಬೇಕಾಗಿರೋದು, ನಾವು ನಡಿಬೇಕು 1 hour 30 minutes, ಅಂದರೆ ಸುಮಾರು 90 ನಿಮಿಷ ನಡಿಬೇಕು ಜಸ್ಟ್ ಒಂದು ಕಾಫಿನ ಕರಗಿಸೋದಕ್ಕೆ. ಸೊ ನೀವು ಎಷ್ಟೇ ಓಡಾಡಿ ಏನೇ ಕರಗಿಸಿ ಆಹಾರನ ಚೇಂಜ್ ಮಾಡ್ದೇ ಎಂಥ ಎಕ್ಸಸೈಸ್ ಜಿಮ್ ಅವ್ರು ಕೂಡ ನಾವು ನೋಡ್ತಾ ಇದ್ದೀವಿ ಡಯಾಬಿಟೀಸ್ ಬರ್ತಾ ಇರೋದು. ಸೊ ಎಕ್ಸಸೈಸ್, ನಾನು ಹೇಳೋದು ಎಕ್ಸಸೈಸ್ ಈಸ್ ಫಾರ್ ಫಿಟ್ನೆಸ್ ಆ್ಯಂಡ್ ಫುಡ್, ಆಹಾರ ಈಸ್ ಫಾರ್ ಹೆಲ್ತ್. ಸೊ ಎಲ್ಲರಿಗೂ ಹೆಲ್ತು ಬೇಕು, ಫಿಟ್ನೆಸ್ಸು ಬೇಕು. ಹೆಲ್ತ್ ಅಂದರೆ ನನಗೆ ಕಾಯಿಲೆ ಇಲ್ಲ ಅಂತ ಈಸಿಯಾಗಿ ಹೇಳಬೇಕು ಅಂದರೆ, ಫಿಟ್ನೆಸ್ ಅಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಮಾಡೋ ಅಂತ ನನಗೆ ಕೆಪಾಸಿಟಿ ಇದೆ, ಧೈರ್ಯ ಇದೆ, ಮತ್ತು ನಮಗೆ ಎಕ್ಸ್ಟೆಂಡ್ ಮಾಡ್ಬೋದು, ನಾನು ಸ್ಟ್ರೆಚ್ ಮಾಡ್ಬೋದು, ಏನೇ ಮಾಡ್ಬೇಕಾದ್ರೂ ನನಗೆ ಫಿಟ್ನೆಸ್ ಇದ್ದರೆ ನಾನು ದಿನ 1 hour ಕೆಲಸ ಮಾಡೋದು 2 hour ಕೆಲಸ ಮಾಡ್ಬೋದು. ಸೊ ನಮ್ಮ ಫಿಟ್ನೆಸ್ಸನ್ನು ಇನ್ಕ್ರೀಸ್ ಮಾಡೋವಂಥ ಕೆಪಾಸಿಟಿ ಎಕ್ಸಸೈಸಿಗೆ ಇರುತ್ತೆ, ಮತ್ತು ನಮ್ಮ ಮೆಟಬಾಲಿಸಮ್ನ ಫಾಸ್ಟ್ ಕೂಡ ಮಾಡುತ್ತೆ. ಸೊ 20 to 30% ಹೇಳ್ಬೋದು ಎಕ್ಸಸೈಸಿಂದ ಡೆಫಿನೆಟ್ಲಿ ನಮಗೆ ಓವರಾಲ್ ಡಯಾಬಿಟೀಸ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕಮ್ಮಿ ಮಾಡ್ಬೋದು. ಬಟ್ 70 to 80% ನಮ್ಮ ಆಹಾರ ಪದ್ಧತಿ ಚೇಂಜ್ ಮಾಡಿಲ್ಲ ಅಂದರೆ ಏನೇ ಎಕ್ಸಸೈಸ್ ಮಾಡಿದ್ರು ಅದನ್ನು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಈಗ ನಾವು ಹೇಳ್ಬೋದು ಮನೆಗೆ ಪೇಂಟ್ ಮಾತ್ರ ಚೆನ್ನಾಗಿ ಮಾಡಿಬಿಟ್ಟು ಒಳಗಡೆ ಬಿಲ್ಡಿಂಗ್ನ ಹೇಗಂದ್ರೆ ಹಂಗೆ ಕಟ್ಬೋದಾ ಅಂತ, ಹಂಗಾಗಲ್ಲ. ಯಾಕೆಂದರೆ ನಮ್ಮ ಶರೀರ ಇದು ಒಂದು ಸೇಮ್ ಒಂದು ಬಿಲ್ಡಿಂಗ್ ಇದ್ದಂಗೆ, ಅದಕ್ಕೆ ಬೇಕಾಗಿರೋ ಕಲ್ಲು, ಇಟ್ಕೆ, ಮರಳು ಅದೆಲ್ಲ ಕರೆಕ್ಟಾಗಿ ಪ್ರಪೋರ್ಷನಲ್ಲಿ ಕಟ್ಟಿದರೆ ಮಾತ್ರನೇ ಶರೀರ ಸ್ಟ್ರಾಂಗ್ ಆಗಿರೋದು. ಏನೋ ಒಂದು ಹಾಕ್ಬಿಟ್ಟು ಎಕ್ಸಸೈಸ್ ಮಾಡಿ ಸರಿ ಹೋಗು ಅಂದರೆ ಆಗಲ್ಲ, ಅದು ಬಂದು ಸುಮ್ಮನೆ ಪೇಂಟ್ ಮಾಡ್ದಂಗೆ ಇರುತ್ತೆ. ಹೌದು ಹೌದು, ಒಂದು ಉತ್ತಮವಾಗಿರೋಂಥ ಉದಾಹರಣೆಯನ್ನು ಹೇಳಿದ್ರಿ ಸರ್. ಸೊ ನಮ್ಮ ಆಹಾರ ಯಾವ ರೀತಿಯಾಗಿ ಆಹಾರ ತಗೋತಾ ಇದ್ವಿ ಅಂದರೆ ಕ್ವಾಲಿಟಿ ಆಫ್ ಫುಡ್ ಕೂಡ ಮ್ಯಾಟರ್ ಆಗುತ್ತೆ, ಅದರ ಜೊತೆಗೆ ಎಕ್ಸಸೈಸ್ ಕೂಡ ಮ್ಯಾಟರ್ ಆಗುತ್ತೆ ಅಂತ. ಇನ್ನು ಡಾಕ್ಟರ್, ಈಗ ಡಯಾಬಿಟಿಸ್ ಬಂತು ಅಂತ ಹೇಳಿದಾಗ ಇನಿಷಿಯಲಿ ಸಿಮ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಅಂತ, ಯಾಕಂತ ಹೇಳಿದ್ರೆ ನಾವು ಪ್ರೀ ಡಯಾಬಿಟಿಕ್ಸನ್ನು ಈಗ ಜಾಸ್ತಿ ಕೇಳ್ತಾ ಇದ್ದೀವಿ. ತುಂಬ ಜನ ಹೇಳ್ತಾರೆ ನಮಗೆ ಏನು ಶುರು ಆಗಿಲ್ಲ, ಟೆಸ್ಟ್ ಮಾಡಿದ್ವಿ, ಬಟ್ ಪ್ರಾಬ್ಲಮ್ ಏನು ಇಲ್ಲ ಅಂತ ಹೇಳಿದ್ದಾರೆ ಅಂತ. ಬಟ್ ಅವರಿಗೆ ಡಯಾಬಿಟಿಸ್ ಶುರು ಆಗ್ತಾ ಇದೆ ಅಂದರೆ ಮೊದಲ ಹಂತದಲ್ಲಿ ಇದೆ ಅಂತ ಹೇಳೋದನ್ನ ಕೇಳಿದ್ದೀವಿ. ಸೊ ಇನಿಷಿಯಲಿ ಸಿಮ್ಟಮ್ಸ್ ಗೊತ್ತಾಗುತ್ತಾ, ಅಥವಾ ಯೂಶಲಿ ನಾವು ಅನ್ಕೋತೀವಿ ಪದೇ ಪದೇ ಯೂರಿನ್ ಹೋಯಿತು ಅಂತ ಹೇಳಿದ್ರೆ ಡಯಾಬಿಟೀಸ್ ಇರಬಹುದು ಅನ್ನೋವಂಥದ್ದು, ಅದು ಮತ್ತೆ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಇದೆಯಾ ಅಂತ? ಸೊ ಡಯಾಬಿಟೀಸ್ ಯೂಶಲಿ ಗರ್ಜಿಸೋದಿಲ್ಲ, ಅದು ಗರ್ಜನೆ ಅಂದರೆ ಸಾಮಾನ್ಯವಾಗಿ ಸಿಮ್ಟಮ್ಸ್ ಬರುತ್ತಾ ಅಂತ. ಸಿಮ್ಟಮ್ಸ್ ಬರೋದು ಸಾಮಾನ್ಯವಾಗಿ 20% ಮಾತ್ರ ಈಸಿಯಾಗಿ ಗೊತ್ತಾಗ್ಬೋದು. ಅದು ಟೈಪ್ 1 ಡಯಾಬಿಟೀಸಲ್ಲಿ. ಮತ್ತು ಸ್ವಲ್ಪ ಜನ ಟೈಪ್ 2 ಡಯಾಬಿಟೀಸ್ ಇರೋರಲ್ಲಿ ಯೂರಿನ್ ಹೆಚ್ಚಿಗೆ ಬರೋದು, ತುಂಬ ಸುಸ್ತಾಗೋದು, ವೆಯ್ಟ್ ಕಮ್ಮಿ ಆಗೋದು, ತೂಕ ಕಮ್ಮಿ ಆಗೋದು, ಮತ್ತು ಹೆಚ್ಚಿಗೆ ದಾರಿಕೆ ಆಗೋದು, ತುಂಬ ಹಸಿವಾಗೋದು, ಆಮೇಲೆ ಇನ್ಫೆಕ್ಷನ್ ಆದರೆ ವಾಸಿ ಆಗದೆ ಇರೋದು, ಅಥವಾ ಏನೋ ಒಂದು ಗಾಯ ಆದರೆ ವಾಸಿ ಆಗದೆ ಇರೋದು. ಇದು ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತ ಹೇಳ್ಬೋದು, ಡಯಾಬಿಟೀಸಿಂದ ಬರುತ್ತೆ ಅಂತ. ಬಟ್ ಇದು ಬರೀ 20-30% ಮಾತ್ರನೇ ಇದು ಬರೋದು.
ಡಯಾಬಿಟೀಸು ಪಿಸುಗುಟ್ಟುತ್ತೆ ಅನ್ನೋ ವರ್ಡ್ ಇದೆ, ಗರ್ಜನೆ ಮಾಡೋದಿಲ್ಲ. ಮತ್ತು ಡಯಾಬಿಟೀಸು ಒಂಥರ ಟರ್ಮೈಟ್ ಇದ್ದಂಗೆ, ಈ ನಿಧಾನಕ್ಕೆ ಒಳಗಡೆಯಿಂದನೇ ಕೊರೆದು ಹೇಗೆ ನಾವು ವುಡ್ಡನ್ನ ತಿನ್ನುತ್ತೋ ಟರ್ಮೈಟ್ಸು, ಅದೇ ರೀತಿ ನಮ್ಮ ಶರೀರನ ಒಳಗಡೆಯಿಂದ ತಿನ್ನುತ್ತದೆ. ಸೊ ಅದು ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ ಸಿಂಪ್ಟಮ್ ಏನು ಅಂದರೆ, ನನಗೆ ಯಾಕೋ ಇವತ್ತು ಮುಂಚೆಗಿನ ಜಾಸ್ತಿ ಸುಸ್ತಾಗ್ತಾ ಇದೆಯಲ್ಲ ಅಂತ ಹೇಳೋದು. ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗೋದು, ಫಟೀಗ್ ಅಂತ ಹೇಳ್ತೀವಿ, ಅದು ಎಲ್ಲರಿಗೂ ಕಾಮನ್ ಆಗಿ ಬರುವಂಥ ಸಿಂಪ್ಟಮು. ಎರಡನೇದು ಕಾಲು ನೋವು ಇರ್ಬೋದು, ಅಥವಾ ಕಾಲು ಉರಿ ಇರ್ಬೋದು, ಅಥವಾ ಬೇಗ ಸುಸ್ತಾಗೋದು, ಸಮ್ಟೈಮ್ಸ್ ತಲೆ ಸುತ್ತ ಬರೋದು, ಕಣ್ಣು ಮಂಜಾಗೋದು, ಈ ಥರ ಲಕ್ಷಣಗಳು ಬರೋ ಸಾಧ್ಯತೆ ಇರುತ್ತೆ. ಮತ್ತು ಪ್ರೀ ಡಯಾಬಿಟೀಸ್ ಏನು ಹೇಳಿದೆ, ಪ್ರೀ ಡಯಾಬಿಟೀಸು ಡಿಫೈನ್ ಮಾಡ್ಬೇಕಂದ್ರೆ ಅದನ್ನು ಲಕ್ಷಣ ಹೇಗೆ ಕಂಡುಹಿಡಿಯೋದು ಅಂದರೆ, ಅದಕ್ಕೆ ಎಕ್ಸಾಕ್ಟಾಗಿ ಸಿಂಪ್ಟಮ್ ಏನೂ ಇಲ್ಲ, ಇದಿದ್ರೆ ಪ್ರೀ ಡಯಾಬಿಟೀಸ್ ಇದೆ ಅಂತ. ಬಟ್ ಪ್ರೀ ಡಯಾಬಿಟೀಸಲ್ಲಿ ಈ ಎಕ್ಸ್ಟ್ರಾ ಯೂರಿನ್ ಬರೋದು ಅಥವಾ ಹಸಿವಾಗೋದು, ವೆಯ್ಟ್ ಕಮ್ಮಿ ಆಗೋದಿಲ್ಲ. ಇನ್ಫ್ಯಾಕ್ಟ್ ಪ್ರೀ ಡಯಾಬಿಟೀಸಲ್ಲಿ ಸ್ವಲ್ಪ ಜನಕ್ಕೆ ವೆಯ್ಟ್ ಹೆಚ್ಚಿಗೆನೂ ಆಗ್ಬೋದು, ಹಸಿವು ಜಾಸ್ತಿ ಆಗ್ಬೋದು, ಪ್ಲಸ್ ಬೇಗ ಸುಸ್ತಾಗೋದು ಪ್ರೀ ಡಯಾಬಿಟೀಸಲ್ಲೂ ಕಂಡುಬರುತ್ತೆ. ಸೊ ಪ್ರೀ ಡಯಾಬಿಟೀಸ್ನ ಹೇಗೆ ಕಂಡುಹಿಡಿಬೋದು? ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಮಾತ್ರ ಡಯಾಗ್ನೋಸ್ ಮಾಡೋದು. ಬ್ಲಡ್ ಟೆಸ್ಟಲ್ಲಿ ಎರಡಿದೆ. ಒಂದು ತಿನ್ನೋಕ್ಕಿಂತ ಮುಂಚೆ ಅಂದರೆ ಖಾಲಿ ಹೊಟ್ಟೆನಲ್ಲಿ ಶುಗರ್ ಚೆಕ್ ಮಾಡಿದಾಗ 100ರಿಂದ 125 ಅದಕ್ಕೂ ಪ್ರೀ ಡಯಾಬಿಟೀಸ್ ಅಥವಾ ಇಂಪೇರ್ಡ್ ಫಾಸ್ಟಿಂಗ್ ಗ್ಲೂಕೋಸ್ ಅಂತ ಕರಿತೀವಿ. ಅಥವಾ ಏನಾದರೂ ತಿಂದ ಮೇಲೆ 2 ಗಂಟೆ ಆದಮೇಲೆ ಶುಗರ್ ಚೆಕ್ ಮಾಡಿದ್ರೆ 140ರಿಂದ 190 ಇದ್ದಾಗಲೂ ಪ್ರೀ ಡಯಾಬಿಟೀಸ್ ಅಂತ ಕರಿತೀವಿ. ಮತ್ತು ಇದನ್ನು ಸಮ್ಟೈಮ್ಸ್ ನಾವು ಸರಿಗೆ ತಿಂದಿಲ್ಲ ಅಂದರೆ, ಅಥವಾ ರಾತ್ರಿ ಕಮ್ಮಿ ತಿಂದ್ಬಿಟ್ಟು ನಾಳೆ ಚೆಕ್ ಮಾಡಿದ್ರೆ ನಾರ್ಮಲ್ ಅನಿಸುತ್ತೆ. ಅದಕ್ಕೇನೆ ಇನ್ನೊಂದು ಟೆಸ್ಟ್ ಇದೆ, 3 ತಿಂಗಳ ಆವ್ರೇಜ್ ಶುಗರ್ ಕಂಡುಹಿಡಿಯೋದು. ಅದು 5.7 to 6.4 ಇದ್ರೆ ಪ್ರೀ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಈ ಪ್ರೀ ಡಯಾಬಿಟೀಸ್ ಬಂದಿದ್ರೆ ನಮಗೆ ಬೇಗ ಕಂಡುಹಿಡಿದ್ರೆ ಅಡ್ವಾಂಟೇಜ್ ಏನು ಅಂದರೆ, ಮಾತ್ರೆ ಇಲ್ಲದೇ ಅದನ್ನು ನಾರ್ಮಲ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಓನ್ಲಿ ವಿತ್ ಡಯಟ್ ಆ್ಯಂಡ್ ಎಕ್ಸಸೈಸನ್ನೇ ಶುಗರ್ ಲೆವೆಲ್ಸ್ ನಾರ್ಮಲ್ ಮಾಡ್ಬೋದು. ಬಟ್ ಅದೇ ಒಂದ್ಸರಿ ಪ್ರೀ ಡಯಾಬಿಟೀಸ್ ಇದೆ ಅಂದ್ಬಿಟ್ಟು, ಅಯ್ಯೋ ಇನ್ನೂ ಬಂದಿಲ್ಲ ಬಿಡು, ನಾನು ಆಮೇಲೆ ನೋಡ್ಕೊಳ್ಳೋಣ, ಏನು ಸ್ವಲ್ಪ ದಿನ ಇಷ್ಟೇ ದಿನ ಇದೀನಂತೆ, ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ತಿನ್ಕೊಂಡಿರೋಣ ಅಂತ ಹೇಳಿದ ತಕ್ಷಣ ಪ್ರೀ ಡಯಾಬಿಟೀಸಿಂದ ರಿಸ್ಕ್ ಇಲ್ಲ ಅಂತ ಏನಿಲ್ಲ. ಪ್ರೀ ಡಯಾಬಿಟೀಸ್ ಇರೋರಿಗೆ ನಾವು ಇವಾಗ ನೋಡ್ತಾ ಇರೋದು ಲಾಸ್ಟ್ 10 ವರ್ಷದಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ 2ರಷ್ಟು ಜಾಸ್ತಿ ಇರುತ್ತೆ. ಪ್ರೀ ಡಯಾಬಿಟೀಸ್ ಸಾಮಾನ್ಯವಾಗಿ ಯಾರು ಇದ್ದಾರೆ ಶುಗರ್ ಇಲ್ಲದೆ ಇರೋರು, ನಾರ್ಮಲ್ ಇರೋರು ಕಂಪೇರ್ ಮಾಡಿದ್ರೆ ಪ್ರೀ ಡಯಾಬಿಟೀಸ್ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ಸ್, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಇರ್ಬೋದು, ಬರೋ ಸಾಧ್ಯತೆ 2% ಕೂಡ ಜಾಸ್ತಿ ಇದೆ. ಡಯಾಬಿಟೀಸ್ ಬಂದರೆ 3ರಿಂದ 4ರಷ್ಟು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಪ್ರೀ ಡಯಾಬಿಟೀಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿಸ್ಕ್ ಆಫ್ ಕೊರೊನರಿ ಆರ್ಟರಿ ಡಿಸೀಸ್ ಅಂತ ಇವಾಗ ಹೇಳಿದ್ದಾರೆ. ಅದಕ್ಕೆ ಪ್ರೀ ಡಯಾಬಿಟೀಸ್ ಬಂದವರಲ್ಲೂ ನಾವು ಡಯಟ್ ಎಕ್ಸಸೈಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಅದು ಇಂಪ್ರೂವ್ ಆಗುತ್ತೆ. ಮತ್ತು ಅದು ಹಾರ್ಟ್ಗೂ ಹೆಲ್ಪ್ ಆಗುತ್ತೆ. ಬರೀ ಡಯಾಬಿಟೀಸ್ ಬಂದಿದ ತಕ್ಷಣ ಬರೀ ಶುಗರ್ ಒಂದೇ ಕಮ್ಮಿ ಆಗುತ್ತೆ ಅಂತಲ್ಲ. ಸೊ ಅದಕ್ಕೇನೆ ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಕೇಳಿದ್ರೆ ಯಾವ ಮದ್ದಿನಿಂದ ಡಯಾಬಿಟೀಸ್ ಜೊತೆ ಎಲ್ಲ ಕಾಯಿಲೆನೂ ಕಮ್ಮಿ ಮಾಡ್ಬೋದು ಅಂತ ಕೇಳಿದ್ರೆ, ಯಾವುದೇ ಟ್ಯಾಬ್ಲೆಟ್ ಕೊಟ್ಟರು ಅದರಿಂದ ಬರೀ ಶುಗರ್ ಲೆವೆಲ್ಸ್ನ ನಾವು ಈಸಿಯಾಗಿ ಕಮ್ಮಿ ಮಾಡ್ತೀವಿ. ಬಟ್ ಹಾರ್ಟ್ ಪ್ರಾಬ್ಲಮ್ಮು, ಕಿಡ್ನಿ, ಲಿವರು ಅದೆಲ್ಲನೂ ಅದರಿಂದ ಶುಗರ್ ಜಾಸ್ತಿಯಾಗಿ ಬಂದಿರೋ ಪರಿಣಾಮದಿಂದ ಮಾತ್ರನೇ ಪ್ರಿವೆಂಟ್ ಮಾಡೋಕ್ಕಾಗೋದು. ಬಟ್ ಅದೇ ಡಯಟ್ ಆ್ಯಂಡ್ ಎಕ್ಸಸೈಸ್ ಮಾಡಿದ್ರೆ ಶುಗರ್ ಒಂದೇ ಕಮ್ಮಿ ಆಗೋಲ್ಲ, ನಮ್ಮ ಹಾರ್ಟ್ ಕೆಪಾಸಿಟಿನ ಇಂಪ್ರೂವ್ ಆಗುತ್ತೆ, ಲಂಗ್ಸ್ ಚೆನ್ನಾಗಾಗುತ್ತೆ, ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಕಿಡ್ನಿಗೂ ಒಳ್ಳೆಯದಾಗುತ್ತೆ. ಸೊ ಯಾವುದನ್ನು ಕೇಳಿದ್ರೆ ಬೆಸ್ಟ್ ಡ್ರಗ್ ಏನು ಅಂದರೆ ಹೀಲ್ ಅಂತ ನಾನು ಹೇಳ್ತೀನಿ. ಹೆಲ್ದಿ ಈಟಿಂಗ್, ಆ್ಯಕ್ಟಿವ್ ಲಿವಿಂಗ್, HEAL, ಇದು ಈಸ್ ದ ಬೆಸ್ಟ್ ಡ್ರಗ್. ಇದು ನಿಮಗೆ ನಾಟ್ ಜಸ್ಟ್ ಡಯಾಬಿಟೀಸ್ ಒಂದೇ ಅಲ್ಲ, ಬೇರೆ ಪ್ರಾಬ್ಲಮ್ಸ್ ಕೂಡ ಕಮ್ಮಿ ಮಾಡುತ್ತೆ. ಸೊ ಹೆಲ್ದಿ ಫುಡ್ಡನ್ನು ತಗೋಬೇಕು, ಅದನ್ನು ಕರಗಿಸೋದಕ್ಕೆ ಎಕ್ಸಸೈಸ್ ಮಾಡಬೇಕಾಗುತ್ತೆ ಅಂತ. ಈಗ ಕೆಲವರು ಡಯಾಬಿಟೀಸ್ ಬಂದಾಗ ನೀವು ಹೇಳಿದ ಹಾಗೇನೆ ಫಸ್ಟ್ ಕೇರ್ಲೆಸ್ ಮಾಡಿಬಿಡ್ತಾರೆ, ಅಯ್ಯೋ ಈಗ ತುಂಬ ಜನಕ್ಕಿದೆ ಡಯಾಬಿಟೀಸ್, ಇದನ್ನೇನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ. ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಅಥವಾ ಬ್ರೈನಲ್ಲೇನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಸೀರಿಯಸ್ ಆಗಿ ತಗೋತಾರೆ. ಬಟ್ ಡಯಾಬಿಟೀಸ್ BP ಅಂದಾಗ ಕಾಮನ್ ಆಗಿ ಎಲ್ರಿಗೂ ಇರುತ್ತಲ್ವಾ ಅನ್ನುವಂಥ ಒಂದು ಭಾವನೆ ಇದ್ದೇ ಇರುತ್ತೆ. ಒಂದು ವೇಳೆ ಈ ಡಯಾಬಿಟೀಸನ್ನು, ಅದು ಪ್ರೀ ಡಯಾಬಿಟೀಸ್ ಆಗಿರ್ಬೋದು ಅಥವಾ ಡಯಾಬಿಟೀಸ್ ಆಗಿರ್ಬೋದು, ಅದನ್ನು ಕೇರ್ಲೆಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇನ್ ದ ಫ್ಯೂಚರ್ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಬರಬಹುದು ಸರ್? ಯಾಕಂದರೆ ಕಣ್ಣಿನ ಮೇಲೆ ಎಫೆಕ್ಟ್ ಆಗುತ್ತೆ ಹೇಳ್ತಾರೆ, ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್. ಸೊ ಇವಾಗ ನಾನು ಡಯಾಬಿಟೀಸ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದ್ರೆ, ಈಗ ಜಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಮ್ಮ ಮನೆ ಮೇಲ್ಗಡೆ ಒಂದು ವಾಟರ್ ಟ್ಯಾಂಕ್ ಇದೆ. ಆ ವಾಟರ್ ಟ್ಯಾಂಕಿಗೆ ಅದರಿಂದ ನೀರು ಎಲ್ಲ ಕಡೆನೂ ಬರುತ್ತೆ, ಹರಿದ್ಕೊಂಡು ಬರುತ್ತೆ ಪೈಪ್ಗಳಲ್ಲಿ. ಈಗ ಆ ವಾಟರ್ ಟ್ಯಾಂಕಲ್ಲಿ ನಾವು ಸಕ್ಕರೆ ಪಾಕನ ಏನಾದರೂ ಹಾಕಿದ್ರೆ ಫಸ್ಟ್ ನಾವು ಏನು ಅಬ್ಸರ್ವ್ ಮಾಡ್ತೀವಿ, ನಿಧಾನಕ್ಕೆ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಹಂಗೆ ಬಿಟ್ಟರೆ ಅದು ಪೈಪೆಲ್ಲ ಬರ್ತಾ ಬ್ಲಾಕ್ ಆಗುತ್ತೆ. ಸೊ ಯಾಕೆಂದರೆ ಅದು ಪೈಪ್ ಮೇಲೆ ಫಸ್ಟ್ ಕೂತ್ಕೊಳ್ಳುತ್ತೆ, ಅದು ಬರ್ತಾ ಪೈಪ್ ಬ್ಲಾಕ್ ಆಗುತ್ತೆ. ಸೊ ಶುಗರ್ ಹೆಚ್ಚಿಗೆ ಆದರೂ ಕೂಡ ನಮ್ಮ ಶರೀರದಲ್ಲಿ ಅದು ಪ್ರೋಟೀನ್ ಜೊತೆ ಮಿಕ್ಸ್ ಮಾಡಿ ಗ್ಲೈಕೇಟೆಡ್ ಪ್ರೋಟೀನ್ಸ್ ಅಂತ ಯೂಸ್ ಮಾಡ್ತೀವಿ.
ಆ ಗ್ಲೈಕೇಟೆಡ್ ಪ್ರೋಟೀನ್ಸ್ ಏನು ಮಾಡುತ್ತೆ, ಎಲ್ಲ ಬ್ಲಡ್ ವೆಸಲ್ಸ್ನು ಸ್ಟಿಫ್ ಮಾಡುತ್ತೆ, ಅದು ಒತ್ತಡ ಜಾಸ್ತಿ ಮಾಡುತ್ತೆ, ಮತ್ತು ಅದರಿಂದ ಬ್ಲಡ್ ಸಪ್ಲೈ ಬೇರೆ ಆರ್ಗನಿಗೆ ಬರೋದು ಕಮ್ಮಿ ಆಗುತ್ತೆ, ಮತ್ತು ನಿಧಾನಕ್ಕೆ ಬ್ಲಾಕ್ ಆಗುತ್ತೆ. ಸೊ ಇದನ್ನು ನಾವು 2 ವಿಧವಾಗಿ ಮಾಡ್ತೀವಿ. ಒಂದು ಏನಂದರೆ ಸಣ್ಣ ವೆಸಲ್ಸ್ನ ಮೈಕ್ರೋವ್ಯಾಸ್ಕ್ಯುಲರ್ ಅಂತ ಕರಿತೀವಿ, ದೊಡ್ಡ ವೆಸಲ್ಸ್ನ ಮ್ಯಾಕ್ರೋವ್ಯಾಸ್ಕ್ಯುಲರ್ ಅಂತ ಕರಿತೀವಿ. ಸೊ ಎರಡೂ ಸಾಮಾನ್ಯವಾಗಿ ಎರಡರಲ್ಲೂ ಬ್ಲಾಕೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕಣ್ಣು ಮತ್ತು ಕಿಡ್ನಿ ಮತ್ತು ಕಾಲಿನ ನರಗಳಿಗೆ ಮೈಕ್ರೋವ್ಯಾಸ್ಕ್ಯುಲರ್ ಅಂತ ಹೊಡಿ, ಯಾಕಂದರೆ ಅದು ಸಣ್ಣದಾಗಿರುತ್ತೆ ಬ್ಲಡ್ ವೆಸಲ್ಸ್. ಸೊ ಅವೆಲ್ಲ ಸಾಮಾನ್ಯವಾಗಿ ಕಾಲು ನರಗಳು ತುಂಬ ಸಣ್ಣದಿರೋದ್ರಿಂದ ಅದಕ್ಕೆ ಬ್ಲಡ್ ಸಪ್ಲೈ ತುಂಬ ಸಣ್ಣದಿರುತ್ತೆ. ಸೊ ಫಸ್ಟ್ ಸಿಂಪ್ಟಮ್ ಬರೋದು ಕಾಲು ಉರಿ ಬರೋದು, ಕಾಲು ನೋವು ಬರೋದು, ಅದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. 30 ರಿಂದ 40 ಭಾಗ ಏನಾದ್ರು ಹೇಳ್ತೀವಿ, ರಾತ್ರಿ ಏನೋ ಚುಚ್ಚಿದಂಗೆ ಅನಿಸ್ತಾ ಇದೆ, ಕಾಲು ತುಂಬ ಉರಿತಾ ಇದೆ ಅಂತ ಹೇಳ್ತಾರೆ. ಕಣ್ಣು ಮತ್ತು ಕಿಡ್ನಿ ತುಂಬ ಸ್ಲೋ ಆಗಿ ಬರುತ್ತೆ. 5 ವರ್ಷ 10 ವರ್ಷ ಡಯಾಬಿಟಿಸ್ ಇದ್ದಾಗ ಅದು ಬರೋಕ್ಕೆ ಶುರು ಆಗುತ್ತೆ, ಯಾಕೆಂದರೆ ಅದು ಸ್ವಲ್ಪ ಬ್ಲಡ್ ವೆಸಲ್ಸು ಶುಗರ್ ಒತ್ತಡ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅದಕ್ಕೆ. ಬಟ್ ಅದು ಒಂದ್ಸರಿ ಬಂದರೆ ಅದನ್ನು ರಿವರ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹೌದು. ಬಟ್ ಈ ಮೇಜರ್ ವೆಸಲ್ಸ್ ಬ್ಲಡ್ ಬೇಗ ಕ್ಲಾಟ್ ಆಗಿ ಪ್ರಾಬ್ಲಮ್ ಬರೋದು ಮ್ಯಾಕ್ರೋವ್ಯಾಸ್ಕ್ಯುಲರ್ಗೆ ಹಾರ್ಟ್ ಪ್ರಾಬ್ಲಮ್ಮು, ಅಥವಾ ನಮಗೆ ರಕ್ತಕ್ಕೆ ಕಾಲ್ಚಲನೆ ಆಗದೇ ಗ್ಯಾಂಗ್ರೀನ್ ಬರೋದು, ಮತ್ತು ಸ್ಟ್ರೋಕ್, ಇದು ಮ್ಯಾಕ್ರೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ. ಸೊ ಈ ಮ್ಯಾಕ್ರೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸು ಡಯಾಬಿಟೀಸ್ ಜೊತೆಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದು ಅಥವಾ BP ಜಾಸ್ತಿ ಇದ್ದರೆ ಆ ಮೂರೂ ಫ್ರೆಂಡ್ಸು ABC ಅಂತ ಕರಿತೀವಿ. A1C ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್. ಸೊ ಈ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದು, BP ಜಾಸ್ತಿ ಇದ್ದು, A1C ಜಾಸ್ತಿ ಇದ್ದು ಅಂದರೆ ಶುಗರ್ ಜಾಸ್ತಿ ಇದ್ದು ಅಂದರೆ ಅವು ಎಲ್ಲ ಬ್ಲಡ್ ವೆಸಲ್ಸ್ನು ಬೇಗ ಡ್ಯಾಮೇಜ್ ಮಾಡುತ್ತೆ. ಸೊ ABC ಯಾರಿಗೆ ಜಾಸ್ತಿ ಇರುತ್ತೋ ಅವರಲ್ಲಿ ಯಾವ ಆರ್ಗನ್ನು ಬಿಡೋದಿಲ್ಲ. ಅದು ಕಣ್ಣಿರ್ಬೋದು, ಕಿಡ್ನಿ ಇರ್ಬೋದು, ಹಾರ್ಟ್ ಇರ್ಬೋದು, ಸ್ಟ್ರೋಕ್ ಇರ್ಬೋದು. ಒಂದೊಂದ್ಸರಿ ನಾವು ಎಲ್ಲ ಒಟ್ಟಿಗೆ ನೋಡ್ತೀವಿ. ಈಗ ನೀವು ಕೇಳ್ತಾ ಇದ್ರಿ ಏನು ಡಿಫ್ರೆನ್ಸ್ ನೋಡಿದ್ದೀರಾ ಲಾಸ್ಟ್ 10 ವರ್ಷದಲ್ಲಿ ಅಂತ. ನಾವಿವಾಗ ನೋಡ್ತಾ ಇರೋದು ಏನು ಅಂದರೆ ಡಯಾಬಿಟೀಸ್ ಅಂತ ಕಂಡುಹಿಡಿಯೋದೇ ಈ ಹಾರ್ಟ್ ಪ್ರಾಬ್ಲಮ್ ಬಂದಾಗ ಗೊತ್ತಾಗುತ್ತೆ ಅವ್ರು ಡಯಾಬಿಟೀಸ್ ಇತ್ತು ಅಂತ. HbA1c 8, 10 ಎಲ್ಲ ಇರುತ್ತೆ. ಫಸ್ಟ್ ಟೈಮ್ ಶುಗರ್ ಬಂದಿರೋದು ಗೊತ್ತಾಗಿರುತ್ತೆ ಅವ್ರಿಗೆ. ಬಟ್ ಅವ್ರು ಚೆಕ್ಕೇ ಮಾಡಿರಲ್ಲ, ಯಾಕಂದ್ರೆ ನನಗೇನು ಇಲ್ಲ ಅಂತ ಹೇಳಿ. ಯಾಕಂದ್ರೆ ಡಯಾಬಿಟೀಸು ನಾನು ಹೇಳ್ದಂಗೆ ಬರೀ 30% ಮಾತ್ರನೇ ಗೊತ್ತಾಗೋದು, ಏನೋ ಒಂದು ಸಿಂಪ್ಟಮ್ ಬರುತ್ತೆ. ಮಿಕ್ಕಿದ್ರಲ್ಲಿ ಡೈರೆಕ್ಟಾಗಿ ಕಾಂಪ್ಲಿಕೇಶನ್ ಬರುತ್ತೆ. ಯಾರೋ ಕಣ್ ಡಾಕ್ಟರ್ ಹತ್ರ ಹೋಗ್ತಾರೆ, ನನಗೇನು ಸರಿ ಕಾಣ್ತಾ ಇಲ್ಲ ಅಂತ ನೋಡಿದ್ರೆ ಅವ್ರಿಗೆ 40 ವರ್ಷ ಇರುತ್ತೆ, ಕ್ಯಾಟ್ರಾಕ್ಟ್ ಆಗಿ ಹೋಗಿರುತ್ತೆ. ಇನ್ನೊಬ್ರು ಹೋಗ್ತಾರೆ ಕಿಡ್ನಿ ಡಾಕ್ಟರ್ ಹತ್ರ, ನನ್ನ ಕಾಲು ಊತ ಬಂದ್ಬಿಟ್ಟಿದೆ ಅಂತ, ನಾವು ಚೆಕ್ ಮಾಡಿದ್ರೆ ಶುಗರ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಶುಗರ್ ಇದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಪ್ಲಸ್ ಇನ್ನೊಂದೇನು ಅಂದ್ರೆ ಶುಗರ್ ಜಾಸ್ತಿ ಇದ್ದಾಗ ಈ ಹಾರ್ಟ್ ಪೇಯ್ನು ಟಿಪಿಕಲ್ ಇರೋದಿಲ್ಲ. ಈಗ ಎಲ್ಲಾರ್ಗು ಎದೆ ನೋವು ಬಂದು ಕೈಗೆ ಹರಡುತ್ತೆ ಅಂತ ಏನು ಹೇಳ್ತೀವಿ, ಆ ಡಯಾಬಿಟೀಸಲ್ಲಿ ಎಷ್ಟೊಂದು ಜನಕ್ಕೆ ಅದು ಇರೋದೇ ಇಲ್ಲ. ಡೈರೆಕ್ಟ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಯಾಕೆ ಸರ್ ಡಯಾಬಿಟಿಸ್ ಎಲ್ಲ ಇರೋದು? ಯಾಕಂದ್ರೆ ಅದು ನರಗಳನ್ನ ಡ್ಯಾಮೇಜ್ ಮಾಡ್ಬಿಡುತ್ತೆ. ಹೇಗೆ ನಮ್ಮ ಕಾಲನ್ನ ಸೆನ್ಸೇಷನ್ ಇರೋದಿಲ್ಲ, ಸೆನ್ಸೇಷನ್ ಹೊರಟೋಗ್ಬಿಡುತ್ತೆ. ಸೊ ಹಂಗೇನೆ ನಮ್ಮ ಥೊರಾಸಿಕ್ ನರ್ವ್ಸ್ ಏನಿರುತ್ತೆ ಅದನ್ನು ಡ್ಯಾಮೇಜ್ ಆದಾಗ ಅದು ಸೆನ್ಸೇಷನ್ ಹೊರಟೋಗ್ಬಿಡುತ್ತೆ. ಸೊ ಹಾರ್ಟ್ ಬ್ಲಾಕ್ ಆದ್ರೂ ಕೂಡ ಅದನ್ನ ಕಮ್ಯುನಿಕೇಟ್ ಮಾಡೋ ಅಂತ ಕೆಪಾಸಿಟಿ ನರ್ವ್ಸ್ ಹೊರಟೋಗಿರುತ್ತೆ ಶುಗರ್ ಜಾಸ್ತಿ. ಸೊ ಅವಾಗ ಸಡನ್ ಆಗಿ ಒಂದೇ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ತಗೊಂಡೇ ಜನ ಬರ್ತಾರೆ. ಸೊ ಈ ಮೈಕ್ರೋ ಅಂಡ್ ಮ್ಯಾಕ್ರೋವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ ಡಯಾಬಿಟಿಸ್ ಇಂದ ಬರುತ್ತೆ. ಸೊ ಹೇಳ್ಬೇಕು ಅಂದ್ರೆ ನಿಮ್ಮ ಟ್ಯಾಂಕು, ಮನೆ ಮೇಲಿರೋ ಟ್ಯಾಂಕು ಎಷ್ಟು ನೀರು ಚೆನ್ನಾಗಿರುತ್ತೋ ಅಷ್ಟು ಒಳ್ಳೆಯದು. ಅದೇ ರೀತಿ ನಿಮ್ಮ ಶುಗರ್, ನಮ್ಮ ಶರೀರದೊಳಗಡೆ ಇರೋ ರಕ್ತನಾಳಗಳು ಶುಗರ್ ಫ್ರೀ ಎಷ್ಟು ಕಮ್ಮಿ ಇದ್ದಷ್ಟು ಎಲ್ಲ ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ರಕ್ತನಾಳಗಳು ಬ್ಲಾಕ್ ಆಗುತ್ತೆ ಅಂತ. ಓಕೆ, ಜನ ಹಾಗಿದ್ರೆ ಈ ಡಯಾಬಿಟಿಸ್ ಅಂತ ಬಂದಾಗ ಡಯಾಬಿಟೀಸ್ಗೆ ಹೆದರ್ತಾರ ಅಥವಾ ಅದರಿಂದ ಬರೋವಂಥ ಪ್ರಾಬ್ಲಮ್ಸಿಗೆ ಹೆದರ್ತಾರೆ ಅಂತ ಅನ್ಸುತ್ತೆ ಡಾಕ್ಟರ್ ನಿಮಗೆ? ಡಯಾಬಿಟೀಸ್ಗೆ ಹೆದರೋರು ಯಾರು ಇಲ್ವೇ ಇಲ್ಲ. ಯಾರು ಹೆದರ್ತಾರೆ ಅಂದ್ರೆ ಅವ್ರ ಮನೆಯಲ್ಲಿ ಯಾರಿಗಾನ ಪ್ರಾಬ್ಲಮ್ ನೋಡಿರ್ತಾರಲ್ಲ ಅಂಥವ್ರು ಮಾತ್ರನೇ ಡಯಾಬಿಟೀಸ್ ಹೆದರೋದು. ಮಿಕ್ಕಿದವರೆಲ್ಲ ಶುಗರ್ ತಾನೇ ಜಾಸ್ತಿ ಇದೆ, ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ, ನನಗೇನು ಆಗ್ತಾನೆ ಇಲ್ಲ, ಇವಾಗ ಶುಗರ್ ಜಾಸ್ತಿ ಇದೆ, ನಾನು ಇವಾಗಲೂ ಎಲ್ಲ ಕೆಲಸ ಮಾಡ್ತಾನೆ. ಎಷ್ಟೊಂದು ಜನ ಪೇಷಂಟ್ ಅದೇ ಹೇಳ್ತಾರೆ, ಸರ್ ನನಗೆ HbA1c 9 ಇರ್ಬೋದು, 5 ಇದ್ದಾಗಲೂ ನಾನು ಹಿಂಗೆ ಇದೆ, 9 ಇದ್ದಾಗಲೂ ಹಿಂಗೆ ಇದೆ, ನನಗೇನು ಬೇಕಿಲ್ಲ, ನನಗೇನು ತೊಂದರೆನೇ ಇಲ್ಲ ಅಂತ. ಬಟ್ ಇವತ್ತಿನ ದಿನ ತೊಂದರೆ ಇಲ್ಲ ಅಂದರೆ ನಾಳೆ ಬರಲ್ಲ ಅಂತ ಅರ್ಥ ಅಲ್ಲ. ನಿಧಾನಕ್ಕೆ ಅದು ಬ್ಲಡ್ ವೆಸಲ್ಸ್ನ ಸ್ಲೋ ಆಗಿ ಸ್ಟಿಫ್ ಮಾಡುತ್ತೆ ಮತ್ತು ಅದು ಬ್ಲಾಕ್ ಮಾಡುತ್ತೆ. ಆ ಬ್ಲಾಕೇಜ್ ಚಿಕ್ಕ ವೆಸಲ್ಸ್ ಆದರೆ ಕಣ್ಣು ಮತ್ತು ಕಿಡ್ನಿಗೆ ಡೈರೆಕ್ಟಾಗಿ ಪ್ರಾಬ್ಲಮ್ ಬರುತ್ತೆ. ದೊಡ್ಡ ವೆಸಲ್ಸ್ ಆದರೆ ಹಾರ್ಟು, ಬ್ರೈನು ಮತ್ತು ಕಾಲಿಗೆ ಗ್ಯಾಂಗ್ರೀನ್ ಬರೋ ಸಾಧ್ಯತೆ ಇರುತ್ತೆ. ಸೊ ಡೈರೆಕ್ಟಾಗಿ ಗೊತ್ತಾಗದೇ ಇರ್ಬೋದು, ಬಟ್ ಇಂಡೈರೆಕ್ಟ್ ಆಗಿ ಸ್ಲೋ ಆಗಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಡಯಾಬಿಟೀಸ್ ಕಾಂಪ್ಲಿಕೇಶನ್ ಇಂದಾನೇ ಎಲ್ಲಾರ್ಗು ಹೆದರಿಕೆ ಬರೋದು. ಬಟ್ ಕಾಂಪ್ಲಿಕೇಶನ್ ಆಗುತ್ತೆ. ಯಾರೋ ಒಬ್ರಿಗೆ 2-3 ಜನಕ್ಕೆ ಬಂದಿಲ್ಲ, ಡಯಾಬಿಟೀಸ್ 10-20-30 ವರ್ಷದಿಂದ ಇತ್ತು, ಅವ್ರಿಗೇನು ಆಗಿಲ್ಲ ಅಂದ್ರೆ ಎಲ್ಲರಿಗೂ ಅದೇ ರೀತಿ ಅಲ್ಲ, ನನಗೇನು ಆಗಲ್ಲ ಅನ್ನೋಂಥ ಥಾಟ್ಸ್ ತುಂಬ ಜನರಲ್ಲಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬಹುದು, ನಮ್ಮ ಆಹಾರ ಹಾಗೇನೆ ನಮ್ಮ ಜೀವನ ಶೈಲಿ ಅವೆಲ್ಲ ಚೇಂಜಸ್ ಮಾಡಬೇಕಾಗತ್ತೆ, ಎಲ್ಲಿ ಎಡವಿದ್ದೀವಿ ಅಲ್ಲಿ ಏನು ಸರಿ ಮಾಡ್ಕೋಬೇಕು, ಎಲ್ಲ ವಿಚಾರದ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆಯನ್ನು ಯಾವ ರೀತಿಯಾಗಿ ನಿಯಂತ್ರಿಸಬಹುದು ಅಥವಾ ಬರದೇ ಇರೋ ರೀತಿಯಲ್ಲಿ ಜೀವನ ಶೈಲಿಯಲ್ಲಿ ನಾವೇನೆಲ್ಲ ಬದಲಾವಣೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.